ಹಲೋ ಎವ್ರಿವನ್, ಪಾಂಚಜನ್ಯ ಐಎಸ್ನ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 5 ಅಕ್ಟೋಬರ್ 2024 ದಿ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೀವಿ. ಸೊ ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಯಾವೆಲ್ಲ ಒಂದು ಟಾಪಿಕ್ಸ್ನ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ ಅಂತ ನೋಡೋಣ. 28 ನಕ್ಸಲೈಟ್ಸ್ ಕಿಲ್ಡ್ ಬೈ ಸೆಕ್ಯೂರಿಟಿ ಫೋರ್ಸಸ್ ಇನ್ ಛತ್ತೀಸ್ಗಢ ಗನ್ ಫೈಟ್. ಸೊ ಛತ್ತೀಸ್ಗಢನ ಬಾಲ್ಸಾರ್ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ 28 ನಕ್ಸಲೀಯರನ್ನು ಭದ್ರತಾ ಪಡೆಗಳು ಇಲ್ಲಿ ಹತ್ಯೆಯನ್ನು ಮಾಡಿರುವಂಥದ್ದು. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಅಡಿಯಲ್ಲಿ ಸೆಕ್ಯೂರಿಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್ SCO ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಹೇಳಿ ಈ ಒಂದು ಮೀಟಿಂಗ್ ಇವಾಗ ಪಾಕಿಸ್ತಾನದಲ್ಲಿ ನಡೆಯಲಿದೆ. ಇದೇ ಒಂದು ತಿಂಗಳ ಅಕ್ಟೋಬರ್ 15 ಮತ್ತು 16ರಂದು. ಸೊ ಭಾರತ ಈ ಒಂದು ಮೀಟಿಂಗ್ಗೆ ಅಟೆಂಡನ್ನು ಮಾಡಲಿದೆ. ಸೊ ಈ ಒಂದು ಟಾಪಿಕ್ ನಮಗೆ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. And the next topic, Modi says conflict hit regions are important for energy security. ಸೊ ಅಂದರೆ ಏನು ಇವಾಗ ರಷ್ಯಾ ಉಕ್ರೇನ್ ಮತ್ತು ಇಸ್ರೇಲ್ ಪ್ಯಾಲೆಸ್ತೈನ್, ಇಸ್ರೇಲ್ ಮತ್ತು ಇರಾನ್, ಲೆಬನಾನ್ ಈ ರೀತಿ ಸಂಘರ್ಷ ನಡೀತಾ ಇರೋದರಿಂದ ಅಥವಾ ಈ ಅರಬ್ ದೇಶಗಳಲ್ಲಿ ಆಗ್ತಾ ಇರುವಂಥ ಸಂಘರ್ಷ ಅನ್ನುವಂಥದ್ದು ಅದು ಭಾರತದ ಒಂದು ಇಂಧನ ಭದ್ರತೆ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಇಲ್ಲಿ ಮೋದಿಯವರು ಹೇಳಿದ್ದಾರೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೆ GS ಪೇಪರ್ 3ನಲ್ಲಿ ಇದು ನಮಗೆ ಎಕಾನಮಿಯಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಕಾಸ್ಟ್ ಇನ್ ಜೈಲ್. ಸೊ ಅಂದರೆ ಇಲ್ಲಿ ಇವಾಗ ಕೈದಿಗಳನ್ನ ಏನು ಮಾಡಲಾಗ್ತಾ ಇದೆ ಅಂತಂದರೆ ಇಲ್ಲಿ ಜಾತಿ ಆಧಾರಿತವಾಗಿ ಅವರಿಗೆ ಕೆಲಸವನ್ನು ನೀಡಲಾಗ್ತಾ ಇದೆ, ಹಾಗೆ ಅವರಲ್ಲಿ ತಾರತಮ್ಯವನ್ನು ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 3 ಟಾಪಿಕ್ಸ್ಗಳನ್ನು ಕೂಡ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಅದರಲ್ಲಿ ಮೊದಲೇ ಒಂದು ಟಾಪಿಕ್ ಲೇಕ್ ಪ್ರೆಸ್ಪಾ ಅಂತ ಹೇಳಿ, ಅಂದರೆ ಪ್ರೆಸ್ಪಾ ಸರೋವರ. ಸೆಕೆಂಡ್ ಒನ್ ಬರ್ನಾರ್ಡ್ ಸ್ಟಾರ್. ಥರ್ಡ್ ಒನ್ ಮಾನಿಟರಿ ಪಾಲಿಸಿ ಕಮಿಟಿ. ಸೊ ಮೊದಲನೇದಾಗಿ ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಗಳ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ಟಾಪಿಕ್ ನಮಗೆ ಇದರಲ್ಲಿ ಇರುವಂಥ ಕೀವರ್ಡ್ ಏನಂತಂದರೆ ಆ್ಯಂಟಿ ನಕ್ಸಲ್ ಮೂಮೆಂಟ್ ಅಂತ ಬರುತ್ತೆ. ಆ್ಯಂಟಿ ನಕ್ಸಲ್ ಮೂಮೆಂಟ್ ಅಂದರೆ ಇದು ನಕ್ಸಲ್ ವಿರೋಧಿ ಒಂದು ಅಭಿಯಾನ ಅಂತ ಹೇಳಿ. ಎಸ್. ಸೊ ಈ ಒಂದು ಟಾಪಿಕನ್ನು ನಾವು ಯಾವೆಲ್ಲ ಒಂದು ಇತರೆ ಒಂದು ಅಂದರೆ ಸಬ್ಜೆಕ್ಟ್ಗಳಿಗೆ ಇದನ್ನು ಕನೆಕ್ಟ್ ಮಾಡ್ಬೋದು ಅಂತಂದರೆ GS ಪೇಪರ್ 3 ಅಡಿಯಲ್ಲಿ ಇದನ್ನು ಸೆಕ್ಯೂರಿಟಿ, ಹಾಗೆ GS ಪೇಪರ್ 4ನಲ್ಲಿ ಇದನ್ನು ಎಥಿಕ್ಸ್, ಹಾಗೆ GS ಪೇಪರ್ 3 ಅಡಿಯಲ್ಲಿ ಹಾಗೆ ಎಕಾನಮಿಯಲ್ಲಿ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದು. ಓಕೆ, ಯಾಕೆ ಅಂತಂದರೆ ಇಲ್ಲಿ ನಕ್ಸಲ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಹುಟ್ಟಿಕೊಳ್ಳಲಿಕ್ಕೆ ಮೇಜರ್ ಕಾರಣ ಏನಿರುತ್ತೆ ಅಂತಂದರೆ ಆ ಒಂದು ಪ್ರದೇಶದ ಆರ್ಥಿಕ ಅಥವಾ ಅಭಿವೃದ್ಧಿಯ ಒಂದು ಕೊರತೆಯ ಹಿನ್ನೆಲೆಯಲ್ಲಿ ಅಲ್ಲಿ ನಕ್ಸಲ್ ಆ್ಯಕ್ಟಿವಿಟಿಗಳು ಅನ್ನುವಂಥದ್ದು ಕಂಡುಬರುತ್ತೆ. ಹಾಗೆ ಈ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳಿಂದ ಏನಾಗುತ್ತೆ ಅಂತಂದರೆ ಹಲವಾರು ಅಭಿವೃದ್ಧಿಯ ಚಟುವಟಿಕೆಗಳ ಮೇಲೆ ಅಥವಾ ಹಲವಾರು ಒಂದು ಮೂಲ ಸೌಕರ್ಯಗಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಈ ಒಂದು ಟಾಪಿಕನ್ನು ನಾವು ಎಕಾನಮಿಗೂ ಕೂಡ ಕನೆಕ್ಟನ್ನು ಮಾಡ್ಬೋದು. ಹಾಗಿದ್ರೆ ಈ ಒಂದು ಟಾಪಿಕನ್ನು ನಾವು ಯಾವೆಲ್ಲ ಒಂದು ಡೈಮೆನ್ಷನ್ಗಳ ಅಡಿಯಲ್ಲಿ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಡೈಮೆನ್ಷನ್ ಆಫ್ ಆ್ಯಂಟಿ ನಕ್ಸಲ್ ಮೂಮೆಂಟ್. ಎಸ್. ಸೊ ಫಸ್ಟ್ ಒನ್ ಇವಾಗ ಇದರ ಡೆಫಿನಿಷನ್ ಗೊತ್ತಿರಬೇಕು ನಮಗೆ. ನಕ್ಸಲಿಸಮ್ ಅಂತಂದರೆ ಏನು ಅಂತ ಹೇಳಿ, ವಾಟ್ ಈಸ್ ನಕ್ಸಲಿಸಮ್. ಸೆಕೆಂಡ್ ಒನ್, ಈ ನಕ್ಸಲಿಸಮ್ಗೆ ನಾವು ನಕ್ಸಲಿಸಮ್ ಅಂತಂದರೆ ಇದಕ್ಕೆ ಇನ್ನೊಂದು ಪದವನ್ನು ಕೂಡ ನಾವು ಬಳಸ್ತೀವಿ, ಏನಂತಂದರೆ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ಅಂದರೆ ಎಡಪಂಥೀಯ ಒಂದು ತೀವ್ರವಾದ ಅಂತ ಕರಿತೀವಿ. ಓಕೆ. ಎಸ್. ಹಾಗೆ ಈ ರೀತಿಯ ಒಂದು ನಕ್ಸಲ್ ಚಟುವಟಿಕೆಗೆ ಕಾರಣಗಳೇನು, ಯಾಕೆ ಅವರು ನಕ್ಸಲ್ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋದು ಕೂಡ ತಿಳ್ಕೊಳ್ಬೇಕಾಗತ್ತೆ. ಎಸ್. ಸೊ ಇಲ್ಲಿ ಮೇಜರ್ ಆಗಿ ಹೇಳೋದಾದರೆ ಯಾವೆಲ್ಲ ಅಂಶಗಳು ಈ ನಕ್ಸಲ್ ಒಂದು ಚಟುವಟಿಕೆಗೆ ಕಾರಣವಾಗತ್ತೆ ಅಂತಂದರೆ ಮೊದಲನೇದಾಗಿ ಆ ಒಂದು ಪ್ರದೇಶಗಳಲ್ಲಿ ಏನು ನಕ್ಸಲ್ ಆ್ಯಕ್ಟಿವಿಟಿಗಳು ಕಂಡುಬರುವಂಥ ಪ್ರದೇಶಗಳಲ್ಲಿ ಶಿಕ್ಷಣದ ಕೊರತೆ ಇರುತ್ತೆ. ಹಾಗೆ ಆ ಒಂದು ಪ್ರದೇಶಗಳು ಅಭಿವೃದ್ಧಿಯ ದೃಷ್ಟಿಯಿಂದ ತುಂಬಾ ಹಿಂದುಳಿದಿರೋಂಥ ಪ್ರದೇಶಗಳಾಗಿರುತ್ತೆ. ಎಸ್. ಸೊ ಹಾಗೆ ಆ ಒಂದು ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಅಲ್ಲಿ ಹೆಚ್ಚಾಗಿ ಕಂಡುಬರುವಂಥದ್ದು ನಿರುದ್ಯೋಗ. ಸೊ ಇವೆಲ್ಲ ಕಾರಣಗಳಿಂದಾಗಿ ಏನಾಗತ್ತೆ ಅಂತಂದರೆ
ಹಾಗೆ ಇಲ್ಲಿ ಏನು ಮಾಡುತ್ತೆ ಅಂದರೆ ಸರ್ಕಾರಗಳು ಕೂಡ ಈ ಒಂದು ಪ್ರದೇಶವನ್ನು ನಿರ್ಲಕ್ಷ್ಯವನ್ನು ಮಾಡಿರುತ್ತೆ. ಎಸ್, ಸೊ ಈ ಎಲ್ಲ ಒಂದು ಅಂಶಗಳು ಏನಾಗುತ್ತೆ ಅಂತಂದರೆ ಆ ಒಂದು ಭಾಗದಲ್ಲಿ ನಕ್ಸಲ್ ಆ್ಯಕ್ಟಿವಿಟಿಗಳು ಸಕ್ರಿಯವಾಗಲಿಕ್ಕೆ ಕಾರಣವಾಗತ್ತೆ. ಹಾಗೆ ಇಲ್ಲಿ ಈ ರೀತಿಯ ಒಂದು ನಕ್ಸಲ್ ಒಂದು ಚಟುವಟಿಕೆಗಳನ್ನ ನಿಗ್ರಹ ಮಾಡಲಿಕ್ಕೆ ಅಥವಾ ಮಿಟಿಗೇಷನ್ ಮಾಡಲಿಕ್ಕೆ ಸರ್ಕಾರ ಯಾವೆಲ್ಲ ಒಂದು ಮೇಜರ್ಸನ್ನು ಅಥವಾ ಇನಿಷಿಯೇಟಿವ್ಗಳನ್ನ ಕೈಗೊಂಡಿದೆ ಅನ್ನುವಂಥದ್ದು ಕೂಡ ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಸರ್ಕಾರ ಈ ಒಂದು ಕ್ರಮಗಳಲ್ಲಿ ಆ್ಯಂಟಿ ನಕ್ಸಲ್ ಸ್ಟೆಪ್ಗಳನ್ನ ತೆಗೆದುಕೊಂಡಿರೋದ್ರ ಬಗ್ಗೆ ಕೂಡ ಇಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಇತ್ತೀಚೆಗೆ ಇಲ್ಲಿ ಯೂನಿಯನ್ ಹೋಮ್ ಮಿನಿಸ್ಟರ್ ಅವರು ಒಂದಿಷ್ಟು ಅಂಕಿಅಂಶಗಳನ್ನ ನೀಡಿದ್ದಾರೆ. ಅಂದರೆ ನಾವು ಇಲ್ಲಿ ಆನ್ಸರನ್ನು ಬರೀಬೇಕಾದಂಥ ಸಂದರ್ಭಗಳಲ್ಲಿ ಡೇಟಾವನ್ನು ಕೂಡ ಅಂದರೆ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನು ಕೂಡ ಇಲ್ಲಿ ಬರೀಬೇಕಾಗತ್ತೆ. ಸೊ ಇತ್ತೀಚೆಗೆ ಇಲ್ಲಿ ಯೂನಿಯನ್ ಮಿನಿಸ್ಟ್ರಿ ಅವರು ಏನು ಹೇಳಿದ್ದಾರೆ ಅಂತಂದರೆ ಈ ನಕ್ಸಲ್ ಆ್ಯಕ್ಟಿವಿಟಿ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ಇಳಿಮುಖವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಎಸ್, ಹಾಗೆ ಇದರೊಟ್ಟಿಗೆ ನಾವು ಇಲ್ಲಿ ನಕ್ಸಲ್ ಆ್ಯಕ್ಟಿವಿಟಿಗಳು ಸಕ್ರಿಯವಾಗಿರುವಂಥ ಪ್ರದೇಶಗಳನ್ನ ರೆಡ್ ಕಾರಿಡಾರ್ ಅಂತ ಕರಿತೀವಿ. ರೆಡ್ ಕಾರಿಡಾರ್ ಅಂದರೆ ಇದು ಯಾವೆಲ್ಲ ಒಂದು ಪ್ರದೇಶಗಳಲ್ಲಿ ಸಕ್ರಿಯವಾಗಿದೆ ಅಂತ ಹೇಳಿ. ಓಕೆ, ಆ ಒಂದು ಪ್ರದೇಶಗಳ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಸೊ ಇವಾಗ ಕಾಂಟೆಕ್ಸ್ಟ್ ಬಗ್ಗೆ ನೋಡೋದಾದರೆ ಸೊ ಏನಾಗಿದೆ ಅಂತಂದರೆ ಇಲ್ಲಿ ಛತ್ತೀಸ್ಗಢನ ಬಸ್ತಾರ್ ಜಿಲ್ಲೆ. ಓಕೆ, ಸೊ ಬಸ್ತಾರ್ ಅನ್ನುವಂಥ ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಭದ್ರತಾ ಪಡೆಗಳು 28 ನಕ್ಸಲೀಯರನ್ನು ಹತ್ಯೆಯನ್ನು ಮಾಡಿದ್ದಾರೆ. ಹಾಗಿದ್ರೆ ಈ ರೀತಿಯ ಒಂದು ಸರ್ಕಾರ ಏನು ಕ್ರಮಗಳನ್ನ ಕೈಗೊಳ್ತಾ ಇದೆ, ಹಾಗೆ ಇವರು ಏನು ಹೇಳಿದ್ದಾರೆ ಇಲ್ಲಿ ಯೂನಿಯನ್ ಮಿನಿಸ್ಟ್ರಿ ಅವರು ಕೂಡ ಇಲ್ಲಿ ಈ ನಕ್ಸಲ್ ಆ್ಯಕ್ಟಿವಿಟಿಗಳು ಅನ್ನುವಂಥದ್ದು ಇಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ರೀತಿಯ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳು ಇಳಿಮುಖವಾಗಲಿಕ್ಕೆ ಕಾರಣ ಏನಂತಂದರೆ ಇಲ್ಲಿ ಮೇಜರ್ ಆಗಿ ಭದ್ರತಾ ಪಡೆಗಳ ಒಂದು ಉತ್ತಮ ಒಂದು ಕಾರ್ಯನಿರ್ವಹಣೆ ಇಲ್ಲಿ ಪ್ರಮುಖವಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರದೇಶದಲ್ಲಿ ಯಾವೆಲ್ಲ ಒಂದು ಭದ್ರತಾ ಪಡೆಗಳು ಈ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳನ್ನ ಕಡಿಮೆ ಮಾಡಲಿಕ್ಕೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಜಿಲ್ಲಾ ಮೀಸಲು ಪಡೆ ಅಂತ ಬರುತ್ತೆ. ಜಿಲ್ಲಾ ಮೀಸಲು ಪಡೆ ಹಾಗೆ ವಿಶೇಷ ಕಾರ್ಯಪಡೆ ಅಂತ ಬರುತ್ತೆ. ಸೊ ಇವೆರಡೂ ಸೇರಿ ಒಂದು ಕಾರ್ಯಾಚರಣೆಯನ್ನು ಮಾಡುವ ಮೂಲಕ ಏನಂತಂದರೆ ಈ ನಕ್ಸಲ್ ಆ್ಯಕ್ಟಿವಿಟಿನ ಆ ಒಂದು ಭಾಗದಲ್ಲಿ ಹತ್ತಿಕ್ಕಲಾಗ್ತಾ ಇದೆ. ಎಸ್, ಹಾಗೆ ಇವರಿಗೆ ಸಿಗ್ತಾ ಇರುವಂಥ ಒಂದು ಗುಪ್ತಚರ ಮಾಹಿತಿ ಕೂಡ ಇಲ್ಲಿ ಉತ್ತಮ ಒಂದು ಗುಣಮಟ್ಟದಾಗಿದೆ. ಗುಪ್ತಚರ ಮಾಹಿತಿ ಸೊ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಂದಿಷ್ಟು ಇಲ್ಲಿ ಗುಪ್ತಚರ ವ್ಯಕ್ತಿಗಳೇನಿರ್ತಾರಲ್ವ ಅಥವಾ ಸ್ಥಳೀಯ ಜನರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತಾರೆ. ಸೊ ಅಂದರೆ ಇಲ್ಲಿ ನಕ್ಸಲರು ಇರುವಂಥ ಪ್ರದೇಶಗಳನ್ನ ಪತ್ತೆಯನ್ನು ಹಚ್ತಾರೆ ಅಥವಾ ಅವರು ಯಾವಾಗ ದಾಳಿಯನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಮುನ್ನೆಚ್ಚರಿಕೆಯನ್ನು ನೀಡ್ತಾರೆ. ಸೊ ಈ ರೀತಿಯ ಒಂದು ಅಂಶಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಹಾಗೆ ಇಲ್ಲಿ ಡೇಟಾ ಅಂತ ಹೇಳಿದ್ದೆ. ಓಕೆ, ಸೊ ಇಲ್ಲಿ 2024ರಲ್ಲಿ ಅಂದರೆ ಇಲ್ಲಿಯವರೆಗೆ ಸೊ ಸುಮಾರು 189 ನಕ್ಸಲೀಯರನ್ನ ಹತ್ಯೆಯನ್ನು ಮಾಡಿದ್ದಾರೆ. ನಕ್ಸಲೀಯರ ಹತ್ಯೆ ಸೊ ಅಂದರೆ ಇದರ ಅರ್ಥ ಏನ ಅಂದರೆ ಇಲ್ಲಿ ಇವರ ಒಂದು ನಿಗ್ರಹಕ್ಕೆ ಇಲ್ಲಿ ಭದ್ರತಾ ಪಡೆಗಳು ಒಂದು ಹೆಚ್ಚಿನ ಒಂದು ಶ್ರಮವನ್ನು ವಹಿಸ್ತಾ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಇಲ್ಲಿ ಭಾರತದಲ್ಲಿ ಈ ಒಂದು ನಕ್ಸಲ್ ಅಥವಾ ಇವುಗಳಿಗೆ ನಾವು ಮಾವೋವಾದಿಗಳು ಅಂತಲೂ ಕೂಡ ಕರಿತೀವಿ. ಮಾವೋವಾದಿಗಳು ಇವರ ಒಂದು ಸ್ಥಿತಿಗತಿಗಳ ಬಗ್ಗೆ ನೋಡೋದಾದರೆ ಮಾವೋವಾದಿಗಳ ಸ್ಥಿತಿಗತಿ ಸ್ಟೇಟಸ್ ಯಾವ ರೀತಿ ಇದೆ ಅಂತಂದರೆ ಎಸ್, ಸೊ ಇಲ್ಲಿ 2022ರಲ್ಲಿ ಏನಾಗುತ್ತೆ ಅಂತಂದರೆ ಈ ನಕ್ಸಲರಿಂದ ಆಗುವಂಥ ದಾಳಿಗಳು ತುಂಬಾ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ಅಂದರೆ 2022ನೇ ಇಸ್ವಿಯಲ್ಲಿ ಅತ್ಯಂತ ಕಡಿಮೆಯ ಒಂದು ದಾಳಿಗಳು ಇಲ್ಲಿ ಸಂಭವಿಸುತ್ತೆ. ಕಡಿಮೆ ದಾಳಿಗಳು. ಹಾಗಿದ್ರೆ ಈ ಒಂದು ವರ್ಷದಲ್ಲಿ ಕಡಿಮೆ ದಾಳಿ ಆಗಲಿಕ್ಕೆ ಕಾರಣಗಳೇನು ಅಂತಂದರೆ ಸೊ ಮೊದಲನೇದಾಗಿ ವಾಟ್ ಆರ್ ದ ರೀಸನ್. ಸೊ ಫಸ್ಟ್ ಒನ್ ಇವಾಗ ಸರ್ಕಾರ ಕೈಗೊಂಡಿರುವಂಥ ಹಲವಾರು ಕ್ರಮಗಳು. ಆ್ಯಂಡ್ ದ ಸೆಕೆಂಡ್ ಒನ್ ಈ ಒಂದು ಭಾಗದ ಅಭಿವೃದ್ಧಿ ಏನು ರೆಡ್ ಕಾರಿಡಾರ್ ಅಂತ ಕರಿತೀವಲ್ವಾ, ಅಂದರೆ ಈ ನಕ್ಸಲ್ ಆ್ಯಕ್ಟಿವಿಟಿಗಳು ಸಕ್ರಿಯವಾಗಿರುವಂಥ ಪ್ರದೇಶಗಳಲ್ಲಿ ಡೆವಲಪನ್ನು ಮಾಡ್ತಾ ಇದೆ. ಸೊ ಈ ಒಂದು ಕಾರಣಕ್ಕಾಗಿ ನಕ್ಸಲ್ ಆ್ಯಕ್ಟಿವಿಟಿಗಳು ಅಥವಾ ನಕ್ಸಲ್ ದಾಳಿಗಳು ಅನ್ನುವಂಥದ್ದು ಕಡಿಮೆ ಆಗಿದೆ. ಹಾಗೆ ಆ ಒಂದು ಪ್ರದೇಶದಲ್ಲಿ ಶಿಕ್ಷಣವನ್ನು ಅಂದರೆ ಅಲ್ಲಿ ಶಾಲಾ ಒಂದು ವ್ಯವಸ್ಥೆಯನ್ನು ಕೂಡ ಅಲ್ಲಿ
ಆ ಸುಧಾರಣೆಯನ್ನು ಮಾಡಿದ್ದಾರೆ. ಹಾಗೆ ಆ ಒಂದು ಪ್ರದೇಶದಲ್ಲಿ ಉದ್ಯೋಗವನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ. ಹಾಗೆ ಯಾರು ಈ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳಿಂದ ಆ ಒಂದು ಆ್ಯಕ್ಟಿವಿಟಿಗಳನ್ನು ತ್ಯಜಿಸಿ ಇಲ್ಲಿ ಒಂದು ಸಮಾಜದಲ್ಲಿ ಬೆರೆಯುವಂಥ ವ್ಯಕ್ತಿಗಳಿಗೆ ಇಲ್ಲಿ ಪುನರ್ವಸತಿಯನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಸರ್ಕಾರ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಆ ಒಂದು ಕಡಿಮೆ ಒಂದು ಸಂಖ್ಯೆಯ ದಾಳಿಗಳು ಇಲ್ಲಿ ಕಂಡುಬರ್ತಾ ಇದೆ. ಸೊ ಈ 2022ರಲ್ಲಿ ಸುಮಾರು 77% ಏನಾಗಿದೆ ಅಂತಂದರೆ ಈ ನಕ್ಸಲ್ ದಾಳಿಯ ಪ್ರಮಾಣ ಇಲ್ಲಿ ಇಳಿಕೆಯಾಗಿರೋದನ್ನು ಇಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಇಲ್ಲಿ ಅಂಕಿಅಂಶಗಳನ್ನ ನೀಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳನ್ನ ಕಡಿಮೆ ಮಾಡಲಿಕ್ಕೆ ಸರ್ಕಾರ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒನ್ ಇವಾಗ ಇಲ್ಲಿ ನ್ಯಾಷನಲ್ ಪಾಲಿಸಿ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಬರುತ್ತೆ. ಓಕೆ, ಸೊ ನ್ಯಾಷನಲ್ ಪಾಲಿಸಿ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ ಇನ್ 2015. ಸೊ ಈ ಒಂದು ಕಾರ್ಯಾಚರಣೆ ಮೂಲಕ, ಹಾಗೆ ಸೆಕೆಂಡ್ ಒನ್ ಸಮಾಧಾನ ಅಂತ ಹೇಳಿ ಬರುತ್ತೆ, ಸಮಾಧಾನ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಅಸ್ಪಿರೇಷನಲ್ ಡಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳಿ ಅಂದರೆ ಈ ಒಂದು ಸ್ಕೀಮ್ಗಳ ಮೂಲಕ ಏನು ಮಾಡಲಾಗತ್ತೆ ಅಂತಂದರೆ ಆ ಹಿಂದುಳಿದಂಥ ಪ್ರದೇಶಗಳಲ್ಲಿ ಶಾಲೆಗಳ ನಿರ್ಮಾಣವನ್ನು ಹಾಗೆ ಅಲ್ಲಿ ಬೆಟರ್ ಆಗಿರುವಂಥ ಒಂದು ವೈದ್ಯಕೀಯ ವ್ಯವಸ್ಥೆಯನ್ನು ಅಲ್ಲಿ ನಿರ್ಮಾಣವನ್ನು ಮಾಡಲಾಗತ್ತೆ. ಹಾಗೆ ಇಲ್ಲಿ ಫೋರ್ತ್ ಒನ್ ಸೆಕ್ಯೂರಿಟಿ ರಿಲೇಟೆಡ್ ಸ್ಕೀಮನ್ನು ಜಾರಿಗೆ ತರ್ತಾರೆ. ಸೆಕ್ಯೂರಿಟಿ ರಿಲೇಟೆಡ್ ಸ್ಕೀಮ್, ರಿಲೇಟೆಡ್ ಎಕ್ಸ್ಪೆಂಡಿಚರ್ ಸ್ಕೀಮ್ ಅಂತ ಹೇಳಿ. ಸೊ ಈ ಒಂದು ಸ್ಕೀಮ್ನ ಮೂಲಕ ಏನು ಮಾಡಲಾಗತ್ತೆ ಅಂತಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸಲಾಗತ್ತೆ ಈ ಒಂದು ಪ್ರದೇಶದಲ್ಲಿ. ಹಾಗೆ ಅವುಗಳ ಸುಧಾರಣೆಯನ್ನು ಕೂಡ ಮಾಡಲಾಗತ್ತೆ. ಹಾಗೆ ಇಲ್ಲಿ ಏನು ಈ ಒಂದು ಪ್ರೊಸೆಸ್ಸಲ್ಲಿ ಅಥವಾ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ಳುವಂಥ ಸಿಬ್ಬಂದಿಗಳ ನೆರವಿಗಾಗಿ ಒಂದು ಅಡ್ವಾನ್ಸ್ಡ್ ಇಕ್ವಿಪ್ಮೆಂಟ್ಗಳನ್ನು ಕೂಡ ಇಲ್ಲಿ ಪರ್ಚೇಸನ್ನು ಮಾಡಲಾಗತ್ತೆ. ಹಾಗೆ ಇಲ್ಲಿ ರೋಡ್ ಕನೆಕ್ಟಿವಿಟಿನ ಕೂಡ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಈ ಒಂದು ಆ್ಯಕ್ಟಿವಿಟಿಗಳು ಅನ್ನುವಂಥದ್ದು ಎಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಂದರೆ ಗುಡ್ಡಗಾಡುಗಳು ಇರುವಂಥ ಪ್ರದೇಶದಲ್ಲಿ ಅಲ್ವಾ. ಸೊ ಹೀಗಾಗಿ ಅವರನ್ನು ನಿಗ್ರಹಿಸಲಿಕ್ಕೆ ಅಥವಾ ಆ ಒಂದು ಭಾಗಕ್ಕೆ ಇಲ್ಲಿ ಭದ್ರತಾ ಪಡೆಗಳಿಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಲಿಕ್ಕೆ ಅಥವಾ ಅವರಿಗೆ ಅಗತ್ಯವಾದಂಥ ನೆರವನ್ನು ನೀಡಲಿಕ್ಕೆ ಇಲ್ಲಿ ಏನು ಮಾಡಲಾಗತ್ತೆ ಅಂತಂದರೆ ಈ ರೆಡ್ ಕಾರಿಡಾರ್ ಪ್ರದೇಶಗಳಿಗೆ ಇಲ್ಲಿ ಒಂದು ಉತ್ತಮ ಒಂದು ರಸ್ತೆಯ ಒಂದು ಸಂಪರ್ಕವನ್ನು ವಹಿಸುವ ಮೂಲಕ ಏನು ಮಾಡಿದ್ರೆ ಸರ್ಕಾರ ಈ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳನ್ನ ಇಲ್ಲಿ ಹತ್ತಿಕ್ಕುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಮ್ಯಾಪ್ ಆಫ್ ಇಂಡಿಯಾಸ್ ಮಾವೋಯಿಸ್ಟ್ ಕಾನ್ಫ್ಲಿಕ್ಟ್. ಸೊ ಅಂದರೆ ಇವುಗಳನ್ನ ನಾವು ರೆಡ್ ಕಾರಿಡಾರ್ ಅಂತ ಕರಿತೀವಿ, ರೆಡ್ ಕಾರಿಡಾರ್. ಸೊ ಈ ಒಂದು ಚಿತ್ರದಲ್ಲಿ ಇರುವಂಥ ಎಲ್ಲ ರಾಜ್ಯ ಇಲ್ಲಿ ಏನು ಹೈಲೈಟ್ ಮಾಡಿದಾರಲ್ವಾ. ಸೊ ಈ ಎಲ್ಲ ಒಂದು ಭಾಗಗಳಲ್ಲಿ ಏನಾಗುತ್ತೆ ಅಂದರೆ ಮೇಜರ್ ಆಗಿ ಈ ನಕ್ಸಲೀಯರು ಹೆಚ್ಚಿನ ಒಂದು ದಾಳಿಯನ್ನು ಮಾಡ್ತಾರೆ. ಮಹಾರಾಷ್ಟ್ರದ ಕೆಲವು ಭಾಗಗಳಲ್ಲಿ, ಕರ್ನಾಟಕದಲ್ಲಿ ಕೂಡ ಸಕ್ರಿಯವಾಗಿದೆ. ಹಾಗೆ ತಮಿಳುನಾಡಿನ ಕೆಲವು ಭಾಗಗಳಲ್ಲಿ. ಸೊ ಈ ಎಲ್ಲ ಒಂದು ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳು ತೊಡಗಿರುವುದಂತಂದರೆ ಅದು ಛತ್ತೀಸ್ಗಢನಲ್ಲಿ ಹೆಚ್ಚಿನ ಒಂದು ನಕ್ಸಲ್ ಆ್ಯಕ್ಟಿವಿಟಿಗಳು ಅನ್ನುವಂಥದ್ದು ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಜೈಶಂಕರ್ ವಿಲ್ ಟ್ರಾವೆಲ್ ಟು ಪಾಕಿಸ್ತಾನ್ ಫಾರ್ SCO ಮೀಟಿಂಗ್. ಸೊ ಹಿಯರ್ ಇಸ್ ದ ಕೀವರ್ಡ್ SCO, ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಹೇಳಿ. ಸೊ ಈ ಒಂದು ಟಾಪಿಕನ್ನು ನಾವು GS ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಇದನ್ನು ಕನೆಕ್ಟ್ ಮಾಡ್ಬೋದು. ಸೊ ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಪ್ರತಿ ವರ್ಷ ಅಂದರೆ ಮೇನ್ಸ್ನಲ್ಲಿ ಪ್ರಮುಖವಾಗಿ 4 ಕ್ವೆಶನ್ನ ಕೇಳ್ತಾರೆ. ಸೊ ಹೀಗಾಗಿ ಇಂಟರ್ನ್ಯಾಷನಲ್ ರಿಲೇಷನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಯಾವೆಲ್ಲ ಒಂದು ಡೈಮೆನ್ಷನ್ ಅಡಿಯಲ್ಲಿ ನಾವು ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಅಂತಂದರೆ ಫಸ್ಟ್ ಡೈಮೆನ್ಷನ್ ಈಸ್ ಡೈಮೆನ್ಷನ್ ಆಫ್ SCO. ಸೊ ಫಸ್ಟ್ ಒನ್ ಈ ಒಂದು ಸಂಘಟನೆಯ ಅಥವಾ ಈ ಒಂದು ಇಲ್ಲಿ ಆರ್ಗನೈಜೇಷನ್ನ ಸದಸ್ಯ ರಾಷ್ಟ್ರಗಳು ಯಾರಾಗಿರ್ತಾರೆ, ಸದಸ್ಯರು. ಸೊ ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಸೆಕೆಂಡ್ ಒನ್, ಈ ಒಂದು ಆರ್ಗನೈಜೇಷನ್ನ
ಏಮ್ ಆ್ಯಂಡ್ ಅಬ್ಜೆಕ್ಟಿವ್, ಗುರಿ ಮತ್ತು ಉದ್ದೇಶಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ದೆನ್ ಅಬ್ಸರ್ವರ್ ನೇಷನ್, ಸೊ ಇಲ್ಲಿ ಸದಸ್ಯ ರಾಷ್ಟ್ರಗಳಲ್ಲದೆ ಕೂಡ ಇಲ್ಲಿ ಅಬ್ಸರ್ವರ್ ಒಂದು ಸ್ಟೇಟಸನ್ನು ಕೂಡ ನೀಡಲಾಗಿರುತ್ತೆ ಹಲವಾರು ದೇಶಗಳ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್, ಈ ಒಂದು ಸಂಘಟನೆ ಫೇಸ್ ಮಾಡ್ತಾ ಇರುವಂಥ ಚಾಲೆಂಜಸ್ಗಳು, ಯಾವೆಲ್ಲ ಒಂದು ಸವಾಲುಗಳನ್ನು ಈ ಒಂದು ಸಂಘಟನೆ ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಮೊದಲನೇದಾಗಿ ಈ ಒಂದು SCOನ ಸದಸ್ಯ ರಾಷ್ಟ್ರಗಳು ಯಾರೆಲ್ಲ ಬರ್ತಾರೆ ಅಂತಂದರೆ ಇಲ್ಲಿ ಎಸ್, ಸೊ ಇಲ್ಲಿ ಈ ಒಂದು ರೀತಿಯ ಇಲ್ಲಿ ಮೆಂಬರ್ ಕಂಟ್ರಿಗಳನ್ನ ಯಾವ ರೀತಿ ಈಸಿಯಾಗಿ ನೆನಪಿಟ್ಕೊಳ್ಬೋದು ಅಂತಂದರೆ, ಸೊ ಇಲ್ಲಿ ಸೆಂಟ್ರಲ್ ಏಷ್ಯಾ ಅಂದರೆ ಈ ಮಧ್ಯ ಏಷ್ಯಾದಲ್ಲಿ 5 ಸ್ಥಾನಗಳಂತ ಬರುತ್ತೆ. ಓಕೆ, 5 ಸ್ಥಾನ ಸೆಂಟ್ರಲ್ ಏಷ್ಯಾ. ಎಸ್, ಸೊ ಇಲ್ಲಿ 5 ಸ್ಥಾನ. ಈ 5 ಸ್ಥಾನಗಳಲ್ಲಿ, ಸೊ ಅಂದರೆ ಇದು 5 ಸ್ಥಾನ ಅಂತಂದರೆ ಇದರ ಅರ್ಥ ಆ ಒಂದು ದೇಶದ ಲಾಸ್ಟ್ ಹೆಸರು ಏನು ಬರುತ್ತೆ ಅಂತಂದರೆ ಅದು ಎಂಡ್ ವಿತ್ ಸ್ಥಾನದೊಂದಿಗೆ ಅದು ಕೊನೆಗೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ತಜಿಕಿಸ್ತಾನ್ ಆಗಿರ್ಬೋದು, ಉಜ್ಬೆಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್ ಅಂತ ಬರುತ್ತಲ್ವಾ. ಸೊ ಈ ರೀತಿ 5 ದೇಶಗಳಲ್ಲಿ ಬರುತ್ತೆ. ಓಕೆ, ಎಸ್, ಸೊ ಈ 5 ಏಷ್ಯನ್ ಒಂದು ಕಂಟ್ರಿಗಳಲ್ಲಿ 4 ಏನಾಗುತ್ತೆ ಅಂತಂದರೆ ಈ SCO ಮೆಂಬರ್ಗಳಲ್ಲಿ ಬರುತ್ತೆ. ಓಕೆ, ಹಾಗಿದ್ರೆ ಇದರಲ್ಲಿ ಯಾವುದು ಬರೋದಿಲ್ಲ ಅಂತಂದರೆ ಇಲ್ಲಿ ತುರ್ಕ್ಮೇನಿಸ್ತಾನ್ ಅನ್ನುವಂಥದ್ದು ಈ SCOನಲ್ಲಿ ಬರೋದಿಲ್ಲ, ತುರ್ಕ್ಮೇನಿಸ್ತಾನ್. ಎಸ್, ಸೊ ಇದನ್ನು ಹೊರತುಪಡಿಸಿ 4 ಸ್ಥಾನಗಳು ಅಂತಂದರೆ ಇವಾಗ ಕಜಕಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಉಜ್ಬೇಕಿಸ್ತಾನ್. ಸೊ ಈ ಎಲ್ಲ 4 ದೇಶಗಳು ಈ SCOನಲ್ಲಿ ಸೆಂಟ್ರಲ್ ಏಷ್ಯಾದಿಂದ ಬರುವಂಥ 5 ಅಂದರೆ ಇಲ್ಲಿ ಸ್ಥಾನದಿಂದ ಕೊನೆಗೊಳ್ಳುವಂಥ 5 ದೇಶಗಳಾಗಿ ಕಂಡುಬರುತ್ತೆ. ಉಜ್ಬೇಕಿಸ್ತಾನ್. ಎಸ್, ಸೊ ನೆಕ್ಸ್ಟ್ ಒನ್, ಇವಾಗ ಭಾರತ ಕೂಡ ಇದರ ಒಂದು ಮೆಂಬರ್ ಆಗಿದೆ, ಪಾಕಿಸ್ತಾನ ಕೂಡ, ನೆಕ್ಸ್ಟ್ ಚೀನಾ, ರಷ್ಯಾ ಮತ್ತು ಇತ್ತೀಚೆಗೆ ರೀಸೆಂಟಾಗಿ ಇರಾನ್ ಕೂಡ ಈ ಒಂದು ಸಂಘಟನೆಗೆ ಜಾಯಿನ್ ಆಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇತ್ತೀಚೆಗೆ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಒಂದು ಸದಸ್ಯ ರಾಷ್ಟ್ರವಾಗಿ ಇರಾನ್ ಕಂಡುಬರುತ್ತೆ. ಸೊ ಹೀಗಾಗಿ ಈ ಒಂದು ಸಂಘಟನೆಯಲ್ಲಿ 9 ದೇಶಗಳು ಸದಸ್ಯತ್ವವನ್ನು ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಸಂಘಟನೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸೊ ಇದು ಒಂದು ಇಂಟರ್ನ್ಯಾಷನಲ್ ಒಂದು ಗವರ್ನಮೆಂಟ್ ಆರ್ಗನೈಜೇಷನ್ ಆಗಿದೆ. ಅಂತಾರಾಷ್ಟ್ರೀಯ ಒಂದು ಸರ್ಕಾರಿ ಸಂಘಟನೆಯಾಗಿ ಕಂಡುಬರುತ್ತೆ, ಆರ್ಗನೈಜೇಷನ್. ಎಸ್, ಸೊ ಈ ಒಂದು ಸಂಘಟನೆಯನ್ನು 2001ರಲ್ಲಿ ಆರಂಭವನ್ನು ಮಾಡಲಾಗತ್ತೆ. ಸೊ ಇದರ ಉದ್ದೇಶ ಏನಂತಂದರೆ, ಇದನ್ನು ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಸಂಘಟನೆಯನ್ನು ಫಾರ್ಮ್ ಮಾಡಲಾಗತ್ತಂದರೆ ಪೊಲಿಟಿಕಲ್ ಅಂದರೆ ರಾಜಕೀಯ, ಎಕನಾಮಿಕ್ ಆರ್ಥಿಕ ಮತ್ತು ಭದ್ರತೆಯ ಒಂದು ಮೈತ್ರಿಯವಾಗಿ, ಓಕೆ, ಸೆಕ್ಯೂರಿಟಿ ಅಲಯನ್ಸ್. ಸೊ ಈ ಎಲ್ಲ ಒಂದು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಸಂಘಟನೆಯನ್ನು ಫಾರ್ಮ್ ಮಾಡಲಾಗತ್ತೆ. ಈ ಒಂದು ಸಂಘಟನೆಯ ಅಂದರೆ ಇದರ ಒಂದು ಸಂಸ್ಥಾಪಕ ಅಂದರೆ ಇಲ್ಲಿ ಫೌಂಡಿಂಗ್ ಮೆಂಬರ್ಸ್ ಯಾವೆಲ್ಲ ಒಂದು ದೇಶಗಳು ಇದರಲ್ಲಿ ಬರುತ್ತೆ ಅಂತಂದರೆ ಫೌಂಡಿಂಗ್ ಮೆಂಬರ್ ಆಫ್ SCO. ಎಸ್, ಸೊ ಇಲ್ಲಿ ಫಸ್ಟ್ ಒಂದು ಕಜಕಸ್ತಾನ್ ಅಂತ ಹೇಳಿ ಬರುತ್ತೆ, ದೆನ್ ಚೀನಾ, ಕಿರ್ಗಿಸ್ತಾನ್, ರಷ್ಯಾ, ಉಜ್ಬೇಕಿಸ್ತಾನ್ ಮತ್ತು ತಜಿಕಿಸ್ತಾನ್ ದೇಶಗಳು ಸೇರಿ ಈ ಒಂದು ಸಂಘಟನೆಯನ್ನು ಫಾರ್ಮನ್ನು ಮಾಡಿರುತ್ತೆ. ಸೊ ಇಲ್ಲಿ ಏನಾಗಿತ್ತು ಅಂದರೆ ಇತ್ತೀಚೆಗೆ ಈ ಒಂದು ಪಾಕಿಸ್ತಾನದಲ್ಲಿ ನಡೆಯಲಿರುವಂಥ ಒಂದು ಏನು ಈ SCO ಸಮಿತಿಗೆ ಪಾಕ್ ಏನು ಮಾಡಿರುತ್ತೆ ಅಂದರೆ ಪಾಕಿಸ್ತಾನ ಇಲ್ಲಿ ಭಾರತಕ್ಕೆ ಆಹ್ವಾನವನ್ನು ನೀಡಿರುತ್ತೆ. ಬಟ್ ಭಾರತ ಇಲ್ಲಿ ಈ ಆಹ್ವಾನಕ್ಕೆ ತುಂಬ ತಡವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟು, ಅಂದರೆ ಇವಾಗ ಏನು ಅಕ್ಟೋಬರ್ 15 ಮತ್ತು 16ರಂದು ನಡೆಯಲಿರುವಂಥ ಈ ಒಂದು ಮೀಟಿಂಗ್ಗೆ ಭಾರತ ಅಂತಿಮವಾಗಿ ತನ್ನ ಒಂದು ವಿದೇಶಾಂಗ ಮಂತ್ರಿಯಾಗಿರುವಂಥ ಎಸ್ ಜೈಶಂಕರ್ ಅವರನ್ನು, ಓಕೆ, ಸೊ ಈ ಒಂದು ಮೀಟಿಂಗ್ಗೆ ಇಲ್ಲಿ ಅವರನ್ನು ಕಳಿಸಲಿದೆ.
ಎಸ್. ಸೊ ಈ ರೀತಿ ಭೇಟಿ ನೀಡಿದಂಥ ಅಂದರೆ ಈ ಒಂದು ಕಳೆದ ಒಂದು 10 ವರ್ಷಗಳಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದಂಥ ಮೊದಲ ಅಂದರೆ ವಿದೇಶಾಂಗ ಸಚಿವರಾಗಿ ಜೈಶಂಕರ್ ಅವರು ಕಂಡುಬರ್ತಾರೆ. ಹಾಗಿದ್ರೆ ಈ ರೀತಿಯ ಒಂದು ಮೀಟಿಂಗ್ಗೆ ಭಾರತ ಇಲ್ಲಿ ಪಾರ್ಟಿಸಿಪೇಟ್ ಮಾಡುವುದರಿಂದ ಇದು ಭಾರತಕ್ಕೆ ಏನೆಲ್ಲ ಒಂದು ಬೆನಿಫಿಟ್ ಆಗುತ್ತೆ ಅಂದರೆ ಇಲ್ಲಿ ಈ ರೀತಿಯ ಒಂದು ಭೇಟಿಯ ಮಹತ್ವದ ಬಗ್ಗೆ ನೋಡೋದಾದರೆ ಭೇಟಿಯ ಮಹತ್ವ ಎಸ್. ಸೊ ಇಲ್ಲಿ ಮೇಜರಾಗಿ ನಾವು ಪಾಕಿಸ್ತಾನ ಮತ್ತು ಭಾರತವನ್ನು ಎರಡು ವಿರೋಧಿ ರಾಷ್ಟ್ರಗಳಾಗಿ ಕನ್ಸಿಡರ್ನ ಮಾಡ್ತೀವಿ. ಸೊ ಹೀಗಾಗಿ ಈ ದೇಶದಲ್ಲಿ ನಡೆಯಲಿರುವಂಥ ಈ ಒಂದು ಸಭೆಗೆ ಭಾರತ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಎರಡೂ ದೇಶಗಳ ನಡುವಿನ ಒಂದಿಷ್ಟು ವೈಮನಸ್ಸು ಅನ್ನುವಂಥದ್ದು ಕಡಿಮೆಯಾಗಬಹುದು. ಎಸ್. ಹಾಗೆ ಎರಡೂ ದೇಶಗಳ ನಡುವೆ ಪ್ರಾದೇಶಿಕ ಸಹಕಾರ ರೀಜನಲ್ ಕೋಆಪರೇಷನ್ ಅನ್ನುವಂಥದ್ದು ಕೂಡ ಇಲ್ಲಿ ಉತ್ತಮಪಡಿಸಿಕೊಳ್ಳುವಂತಹ ಒಂದು ಸಂಭಾವ್ಯತೆ ಕೂಡ ಇಲ್ಲಿ ಇರುತ್ತೆ. ಹಾಗೆ ಇದೇ ಒಂದು ಸಂದರ್ಭದಲ್ಲಿ SCOನ ಹಲವಾರು ಒಂದು ದೇಶಗಳು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಭಾರತ ಏನು ಮಾಡಬಹುದು ಅಂತಂದರೆ ಆ ಒಂದು ದೇಶಗಳೊಟ್ಟಿಗೆ ಇಲ್ಲಿ ಬಹುಪಕ್ಷೀಯ ಮಾತುಕತೆಗಳೊಂದಿಗೆ ಕೂಡ ಇಲ್ಲಿ ಏನಾಗ್ಬೋದು ಅಂತಂದರೆ ಎಂಗೇಜ್ ಆಗ್ಬೋದಾಗತ್ತೆ. ಹಾಗೆ ಏನಂತಂದರೆ ಭಾರತ ಈ ಒಂದು ಸಮಿತಿಗೆ ಅಥವಾ ಈ ಒಂದು ಸಭೆಗೆ ಇಲ್ಲಿ ಹಾಜರಾಗಲಿಕ್ಕೆ ಮೇಜರ್ ಕಾರಣ ಏನಂತಂದರೆ ಈ ಹಿಂದೆಯೂ ಕೂಡ SCO ಸಮಿತಿ ಏನು ಭಾರತದಲ್ಲಿ ನಡೆದಾಗ ಪಾಕಿಸ್ತಾನವು ಕೂಡ ಏನು ಮಾಡಿತ್ತು ಅಂತಂದರೆ ಅವರ ಒಂದು ವಿದೇಶಾಂಗ ಸಚಿವರನ್ನು ಭಾರತಕ್ಕೆ ಕಳಿಸಿರುತ್ತೆ. ಸೊ ಹೀಗಾಗಿ ಇದರ ಒಂದು ಕಾರಣದಿಂದಾಗಿ ಕೂಡ ಏನು ಮಾಡುತ್ತೆ ಭಾರತ ಇವಾಗ ಈ ಒಂದು SCO ಮೀಟಿಂಗ್ಗೆ ಹಾಜರಾಗ್ತಾ ಇದೆ. ಸೊ ಇಲ್ಲಿ ಏನಂತಂದರೆ ಈ ಪಾಕಿಸ್ತಾನ ಮತ್ತು ಭಾರತ ಈ ಎರಡೂ ದೇಶಗಳು ಸದಸ್ಯರಾಗಿರುವಂತಹ ಎರಡು ಇಂಪಾರ್ಟೆಂಟ್ ಆರ್ಗನೈಜೇಷನ್ ಬರುತ್ತೆ. ಓಕೆ. ಸೊ ಅದರಲ್ಲಿ ಈ SCO ಕೂಡ ಒಂದು, ಹಾಗೆ ಇಲ್ಲಿ ಸಾರ್ಕ್ ಅಂತ ಬರುತ್ತೆ. ಓಕೆ. ಸೊ ಈ ಎರಡೂ ಸಂಘಟನೆಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಎರಡೂ ಸಂಘಟನೆಗಳು ಇವಾಗ ಇರ್ರಿಲೆವೆಂಟ್ ಆಗ್ತಾ ಇದೆ, ಅಪ್ರಸ್ತುತ ಅನಿಸ್ಕೊಳ್ತಾ ಇದೆ. ಸೊ ಇದರ ಅರ್ಥ ಇಲ್ಲಿ ಪಾಕ್ ಪರವಾಗಿರುವಂಥ ಅಂದರೆ ಇಲ್ಲಿ ಪಾಕಿಸ್ತಾನ ಕೈಗೊಳ್ಳುವಂಥ ಯಾವುದೇ ಒಂದು ನಿರ್ಣಯಗಳನ್ನ ಏನು ಮಾಡುತ್ತೆ ಅಂದರೆ ಭಾರತ ಅಪೋಸ್ ಮಾಡುತ್ತೆ. ಹಾಗೆ ಭಾರತ ಕೈಗೊಳ್ಳುವಂಥ ಇಲ್ಲಿ ನಿರ್ಣಯಗಳನ್ನ ಪಾಕಿಸ್ತಾನ ಇಲ್ಲಿ ಅಪೋಸನ್ನು ಮಾಡುತ್ತೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂತಂದರೆ ಈ ಎರಡೂ ಒಂದು ಸಂಘಟನೆಗಳ ಒಂದು ಉದ್ದೇಶ ಅನ್ನುವಂಥದ್ದು ಇಲ್ಲಿ ಪೂರೈಕೆ ಆಗ್ತಾ ಇಲ್ಲ ಅಥವಾ ಅವುಗಳು ಯಶಸ್ವಿ ಆಗ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ಎರಡೂ ಸಂಘಟನೆಗಳು ಇವಾಗ ರಿಲಿವೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು ಇಲ್ಲಿ ಹಲವಾರು ಒಂದು ದೇಶಗಳಿಗೆ ಇಲ್ಲಿ ವೀಕ್ಷಕ ಸ್ಥಾನಮಾನವನ್ನು ಕೂಡ ನೀಡಲಾಗತ್ತೆ. ಸೊ ಅಂದರೆ ಅಬ್ಸರ್ವರ್ ಸ್ಟೇಟಸನ್ನು. ಹಾಗಿದ್ರೆ ಯಾವೆಲ್ಲ ಒಂದು ದೇಶಗಳಿಗೆ ಇಲ್ಲಿ ಅಬ್ಸರ್ವರ್ ಸ್ಟೇಟಸನ್ನು ನೀಡಲಾಗಿದೆ ಅಂತಂದರೆ ಅಫ್ಘಾನಿಸ್ತಾನ್, ದೆನ್ ಬೆಲಾರಸ್ ಮತ್ತು ಮಂಗೋಲಿಯಾ ದೇಶಗಳಿಗೆ ಇಲ್ಲಿ ಅಬ್ಸರ್ವರ್ ಸ್ಟೇಟಸನ್ನು ನೀಡಲಾಗಿದೆ. Now let us move on to the next topic. Modi says conflict hit regions are important for energy security. Here is the keyword ಇಂಧನ ಭದ್ರತೆ ಅಥವಾ ಎನರ್ಜಿ ಸೆಕ್ಯೂರಿಟಿ ಅಂತ ಕರಿತೀವಿ. ಇಂಧನ ಭದ್ರತೆ. ಎಸ್. ಸೊ ಈ ಒಂದು ಟಾಪಿಕನ್ನು ನಾವು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ಯಾಕಂತಂದರೆ ಇದು ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂಥ ಪ್ರಭಾವದಿಂದ ಏನಾಗ್ತಾ ಇದೆ ಅಂತಂದರೆ ನಮ್ಮ ಭಾರತದ ಮೇಲೆ ಇದು ಇಂಧನ ಭದ್ರತೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇರುವಂಥ ಕಾರಣಕ್ಕಾಗಿ. ಹಾಗೆ GS ಪೇಪರ್ 3 ಅಡಿಯಲ್ಲಿ ಇದನ್ನು ಎಕಾನಮಿಗೆ ಕೂಡ ಈ ಒಂದು ಟಾಪಿಕನ್ನು ನಾವು ಕನೆಕ್ಟ್ ಮಾಡ್ಬೋದು. ಯಾಕಂತಂದರೆ ಈ ರೀತಿಯ ಒಂದು ಇಂಧನ ಭದ್ರತೆ ಅನ್ನುವಂಥದ್ದು ದೇಶದ ಆರ್ಥಿಕತೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗೆ ಇದೇ ಒಂದು ಟಾಪಿಕನ್ನು ನಾವು GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿಗೂ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದು. ಯಾಕಂತಂದರೆ ಇಲ್ಲಿ ಇಂಧನ ಅನ್ನುವಂಥದ್ದು ಅಂದರೆ ಇಲ್ಲಿ ಕ್ರೂಡ್ ಆಯಿಲ್ ರಿಸರ್ವ್ ಅಥವಾ ಪೆಟ್ರೋಲಿಯಂ ನಿಕ್ಷೇಪಗಳ ಬಗ್ಗೆ ನಾವು ಕೂಡ ಈ ಒಂದು ಜಿಯೋಗ್ರಫಿಯಲ್ಲಿ ಕೂಡ ಸ್ಟಡಿಯನ್ನು ಮಾಡ್ತೀವಿ. ಎಸ್. ಸೊ ಮೊದಲನೇದಾಗಿ ಇದನ್ನು ನಾವು ಯಾವೆಲ್ಲ ಒಂದು ಡೈಮೆನ್ಷನ್ಗಳ ಅಡಿಯಲ್ಲಿ ಈ ಒಂದು ಟಾಪಿಕನ್ನು ಸ್ಟಡಿ ಮಾಡ್ಬೋದಾಗತ್ತೆ ಅಂತ ನೋಡೋಣ. ಸೊ ಫಸ್ಟ್ ಒನ್, ಡೈಮೆನ್ಷನ್ ಆಫ್ ಎನರ್ಜಿ ಸೆಕ್ಯೂರಿಟಿ. ಸೊ ಫಸ್ಟ್ ಒನ್, ವಾಟ್ ಈಸ್ ಎನರ್ಜಿ ಸೆಕ್ಯೂರಿಟಿ ಅಂದರೆ ಇಂಧನ ಭದ್ರತೆ ಅಂತಂದರೆ ಏನು ಅಂತ ಗೊತ್ತಿರಬೇಕು. ಸೆಕೆಂಡ್ ಒನ್, ಟೈಪ್ಸ್ ಆಫ್ ಎನರ್ಜಿ. ಸೊ ಇವಾಗ ನಾವು
ಎನರ್ಜಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಲ್ವಾ, ಅಂದರೆ ಇಂಧನ ಭದ್ರತೆ ಅಂದರೆ ಈ ಎನರ್ಜಿ ಸೆಕ್ಯೂರಿಟಿ. ಸೊ ಹೀಗಾಗಿ ಟೈಪ್ಸ್ ಆಫ್ ಎನರ್ಜಿ ಬಗ್ಗೆನೂ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಈ ಎನರ್ಜಿಗಳನ್ನ ನಾವು 2 ವಿಧಗಳಲ್ಲಿ ಡಿವೈಡ್ ಮಾಡ್ತೀವಿ. ಮೊದಲನೇದಾಗಿ ರಿನ್ಯೂವೇಬಲ್ ಎನರ್ಜಿ ಮತ್ತು ನಾನ್ ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳಿ. ಎಸ್, ಸೊ ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂತಂದರೆ ಇವುಗಳನ್ನ ನಾವು ಮತ್ತೆ ಏನು ಮಾಡ್ಬೋದು ಅಂತಾರೆ, ಅವುಗಳನ್ನ ಉತ್ಪಾದಿಸಬಹುದಾಗಿರುತ್ತೆ. ಬಟ್ ಇವುಗಳನ್ನ ನಾವು ಹಾಗೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದರೆ ಇವುಗಳ ಸಂಪನ್ಮೂಲಗಳ ಒಂದು ಸೀಮಿತವಾಗಿರುತ್ತೆ, ಲಿಮಿಟೆಡ್ ರಿಸೋರ್ಸ್ ಆಗಿರುತ್ತೆ. ಎಸ್, ಹಾಗೆ ಇಲ್ಲಿ ಈ ನಾನ್ ರಿನ್ಯೂವಬಲ್ ಎನರ್ಜಿಗಳನ್ನ ನಾವು ಹೆಚ್ಚಾಗಿ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದ್ದೇವೆ. ಅಂದರೆ ಇಲ್ಲಿ ನಾನ್ ರಿನ್ಯೂವಬಲ್ ಎನರ್ಜಿ ಅಡಿಯಲ್ಲಿ ಏನೆಲ್ಲ ಬರುತ್ತೆ, ಇಲ್ಲಿ ಕ್ರೂಡ್ ಆಯಿಲ್, ಓಕೆ, ಕ್ರೂಡ್ ಆಯಿಲ್ ಬರುತ್ತೆ, ಅಂದರೆ ಕಚ್ಚಾ ತೈಲ. ಓಕೆ, ಸೊ ಇದರ ಮೇಲೆ ನಾವು ಏನು ಮಾಡಿದ್ದೀವಿ, ಹೆಚ್ಚಿನ ಒಂದು ಅವಲಂಬನೆಯನ್ನು ಹೊಂದಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಒಂದು ನಾನ್ ರಿನ್ಯೂವಬಲ್ ಎನರ್ಜಿ ಅನ್ನುವಂಥದ್ದು ಏನಾಗುತ್ತೆ, ಇಲ್ಲಿ ಹವಾಮಾನ ಬದಲಾವಣೆಗೆ ಇಲ್ಲಿ ಕಾರಣವಾಗತ್ತೆ, ಅಂದರೆ CO2 ಎಮಿಷನ್ ಮಾಡುತ್ತೆ. ಓಕೆ, ಹಾಗಿದ್ರೆ ಫಸ್ಟ್ ಒನ್ ಇವಾಗ ಇಲ್ಲಿ ಎನರ್ಜಿ ಸೆಕ್ಯೂರಿಟಿ ಅಂತಂದರೆ ಏನು, ಅಥವಾ ಇಂಧನ ಭದ್ರತೆ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಒನ್ ಡೆಫಿನಿಷನ್. ಸೊ ಇಲ್ಲಿ ಇಂಧನ ಭದ್ರತೆ ಅಂತಂದರೆ ಅವೈಲೇಬಿಲಿಟಿ ಆ್ಯಂಡ್ ಅಫೋರ್ಡಬಿಲಿಟಿ ಆಫ್ ದ ಎನರ್ಜಿ. ಅಂದರೆ ನಮಗೆ ಆ ಒಂದು ಎನರ್ಜಿ ಅನ್ನುವಂಥದ್ದು ಸುಲಭವಾಗಿ ಸಿಗ್ತಾ ಇರುವಂತಿರಬೇಕು, ಹಾಗೆ ಅದು ಕೈಗೆಟುಕುವ ಒಂದು ದರದಲ್ಲಿರಬೇಕು. ಎಸ್, ಸೊ ಅವುಗಳಿಗೆ ನಾವು ಏನಂತ ಕರಿತೀವಿ, ಇಲ್ಲಿ ಇಂಧನ ಭದ್ರತೆ ಅಂತ ಕರಿತೀವಿ. ಎಸ್, ಸೊ ಇಲ್ಲಿ ಎನರ್ಜಿ ಅಂತಂದರೆ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ನಾವು, ಮುಖ್ಯವಾಗಿ ಇಲ್ಲಿ ಎನರ್ಜಿ ಅಂತಂದರೆ ಕ್ರೂಡ್ ಆಯಿಲ್ ಅಂತಂದರೆ ಕಚ್ಚಾ ತೈಲವೇ ಆಗಿರುತ್ತೆ. ಎಸ್, ಸೊ ಇಲ್ಲಿ ಜಾಗತಿಕವಾಗಿ ಅಂದರೆ ಇಲ್ಲಿ ಕಾನ್ಫ್ಲಿಕ್ಟೆಡ್ ಏರಿಯಾ ಯಾವೆಲ್ಲ ಬರುತ್ತೆ ಅಂತಂದರೆ ಇವಾಗ ಸದ್ಯದ ಮಟ್ಟಿಗೆ, ಅಥವಾ ಈ ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ನಮಗೆ, ಎಸ್, ಸೊ ಇಲ್ಲಿ ಉಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧ ನಡೀತಾ ಇದೆ. ಹಾಗೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಮತ್ತು ಇರಾನ್, ಲೆಬನಾನ್, ಈ ಒಂದು ದೇಶಗಳ ನಡುವೆ ನಡೀತಾ ಇರುವಂಥ ಸಂಘರ್ಷ ಅನ್ನುವಂಥದ್ದು ಭಾರತದ ಒಂದು ಇಂಧನ ಭದ್ರತೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾವ ರೀತಿ ಅಂತಂದರೆ ನಾವು ಹೆಚ್ಚಾಗಿ ಈ ಒಂದು ಅರಬ್ ಕಂಟ್ರಿಗಳಿಂದ ಏನು ಮಾಡ್ತೀವಿ ಅಂತಂದರೆ ಈ ಕ್ರೂಡ್ ಆಯಿಲನ್ನು ಅಥವಾ ಈ ಒಂದು ಕಚ್ಚಾ ತೈಲವನ್ನು ಆಮದನ್ನು ಮಾಡಿಕೊಳ್ತಾ ಇದ್ದೀವಿ. ಎಸ್, ಸೊ ಇಲ್ಲಿ ಭಾರತಕ್ಕೆ ಇಂಧನ ಭದ್ರತೆಯ ಅಗತ್ಯ ಏನು, ಯಾಕೆ ಇದು ಅಗತ್ಯ ಅಂತ ನೋಡೋಣ. ಇಂಧನ ಭದ್ರತೆಯ ಅಗತ್ಯತೆ. ಎಸ್, ಎಸ್, ಸೊ ಇದು ಆರ್ಥಿಕವಾಗಿ ತುಂಬಾ ಮಹತ್ವದ್ದಾಗಿರುತ್ತೆ. ಎಸ್, ಸೊ ಕ್ರೂಡ್ ಆಯಿಲ್ ಅನ್ನುವಂಥದ್ದು ಆರ್ಥಿಕತೆಗೆ ತುಂಬಾ ಮಹತ್ವದ್ದಾಗಿದೆ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಅರಬ್ ದೇಶಗಳಲ್ಲಿ ಹೆಚ್ಚಾಗಿ ಇವಾಗ ಸಂಘರ್ಷ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಎಸ್, ಸೊ ಇದು ಏನಾಗ್ಬೋದು ಅಂತಂದರೆ ಒಂದು ತೈಲದ ಪೂರೈಕೆ ಮೇಲೆ ಪರಿಣಾಮವನ್ನು ಬೀರ್ಬೋದು. ಸೊ ಹೀಗಾಗಿ ಎನರ್ಜಿ ಸೆಕ್ಯೂರಿಟಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಒಂದು ಪೆಟ್ರೋಲಿಯಂ ಅಥವಾ ಈ ಕ್ರೂಡ್ ಆಯಿಲ್ ರಿಸರ್ವ್ ಅನ್ನುವಂಥದ್ದು ಭಾರತದಲ್ಲಿ ಏನಿದೆ ಅಂದರೆ ಕಡಿಮೆ ಒಂದು ಸಂಖ್ಯೆಯ ಒಂದು ನಿಕ್ಷೇಪಗಳು ಅನ್ನುವಂಥದ್ದು ಕಡಿಮೆ ಕಂಡುಬರುತ್ತೆ, ಕಡಿಮೆ ಸಂಖ್ಯೆಯ ಒಂದು ನಿಕ್ಷೇಪಗಳು. ಸೊ ಈ ಕಾರಣಕ್ಕಾಗಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ಭಾರತದಲ್ಲಿ ಒಂದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂತ ಬರುತ್ತೆ, ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್. ಹಾಗಿದ್ರೆ ಇಲ್ಲಿ ಭಾರತದಲ್ಲಿ ಕೇವಲ 3 ಒಂದು ಪೆಟ್ರೋಲಿಯಂ ರಿಸರ್ವ್ಸ್ಗಳನ್ನ ಭಾರತ ಹೊಂದಿದೆ. ಸೊ ಹೀಗಾಗಿ ಭಾರತ ಏನು ಮಾಡಬೇಕಾಗಿದೆ, ಇನ್ನೂ ಕೂಡ ಇವುಗಳ ಸಂಖ್ಯೆಯನ್ನು ಅಂದರೆ ಪೆಟ್ರೋಲಿಯಂ ನಿಕ್ಷೇಪ ಅಥವಾ ರಿಸರ್ವಾಯರ್ಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸಬೇಕಾಗಿದೆ. ಹಾಗಿದ್ರೆ ಯಾವೆಲ್ಲ ಒಂದು ಪ್ರದೇಶಗಳಲ್ಲಿ ನಾವು ಪೆಟ್ರೋಲಿಯಮನ್ನು ಸ್ಟೋರನ್ನು ಮಾಡ್ತೀವಿ ಅಂತಂದರೆ ಇಲ್ಲಿ ವಿಶಾಖಪಟ್ಟಣಂ ಅಂತ ಹೇಳಿ ಬರುತ್ತೆ. ವಿಶಾಖಪಟ್ಟಣಂ ಮತ್ತು ಮಂಗಳೂರು ಮತ್ತು ಈ ಪಡೂರು ಪ್ರದೇಶದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಇಂಧನವನ್ನು ಸ್ಟೋರನ್ನು ಮಾಡ್ತೀವಿ. ಎಸ್, ಸೊ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೋಡೋದಾದರೆ ಇವಾಗ ಏನು ನಡೀತಾ ಇದೆ ಅಂದರೆ ಜಾಗತಿಕವಾಗಿ ಅಂದರೆ ರಷ್ಯಾ ಮತ್ತು ಈ ಉಕ್ರೇನ್ ನಡುವೆ ಇವಾಗ ವಾರ್ ನಡೀತಾ ಇದೆ. ಓಕೆ, ಸೊ ಈ ರೀತಿಯ ಸಂಘರ್ಷ ಅನ್ನುವಂಥದ್ದು ಇದು ಜಾಗತಿಕ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಈ ರೀತಿ ಇಲ್ಲಿ ತೈಲ ಬೆಲೆಯ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ ಏನಾಗ್ಬೋದು ಅಂತಂದರೆ ಇದು ಪೆಟ್ರೋಲಿಯಂ ಉತ್ಪನ್ನಗಳು ಅಥವಾ ಪೆಟ್ರೋಲಿಯಂ ಒಂದು ಬೆಲೆ ಏರಿಕೆ ಮೇಲೆ ಇದು ಕಾರಣವಾಗತ್ತೆ, ಪೆಟ್ರೋಲಿಯಂ ಬೆಲೆ ಏರಿಕೆ ಆಗತ್ತೆ. ಎಸ್, ಸೊ ಇಲ್ಲಿ ಈ ಪೆಟ್ರೋಲಿಯಂ ಬೆಲೆ ಏರಿಕೆ ಅಥವಾ ಈ ಪೆಟ್ರೋಲಿಯಂ ಒಂದು
ಉತ್ಪಾದನೆಯ ಕುರಿತು ಯಾರು ಇದನ್ನು ನಿಯಂತ್ರಣವನ್ನು ಮಾಡ್ತಾರೆ ಅಂತಂದರೆ ಇಲ್ಲಿ ಒಪೆಕ್ ದೇಶಗಳು ಬರುತ್ತೆ. ಒಪೆಕ್ ಮತ್ತು ಈ ಒಪೆಕ್ ಪ್ಲಸ್ ಅನ್ನುವಂಥ ದೇಶಗಳು ಏನು ಮಾಡುತ್ತೆ ಅಂತಂದರೆ, ಸೊ ಏನಿದು ಒಪೆಕ್ ಪ್ಲಸ್ ಅಂತಂದರೆ ಇವು ತೈಲ ಉತ್ಪಾದಕ ದೇಶಗಳಾಗಿ ಕಂಡುಬರುತ್ತೆ. ಓಕೆ, ಸೊ ಈ ದೇಶಗಳು ಏನು ಮಾಡುತ್ತೆ ಅಂತಂದರೆ ಈ ಒಂದು ತೈಲ ಉತ್ಪಾದನೆಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಹಾಗೆ ಇಲ್ಲಿ ಬೆಲೆಯನ್ನು ಕೂಡ ಇದೇ ನಿಯಂತ್ರಣವನ್ನು ಮಾಡುತ್ತೆ, ಬೆಲೆ ನಿಯಂತ್ರಣ. ಎಸ್, ಹಾಗೆ ಇದಕ್ಕೆ ನಾವು ನೋಡ್ತಾ ಇದ್ವಿ ಯಾಕೆ ಇಂಧನ ಭದ್ರತೆ ಅನ್ನುವಂಥದ್ದು ಭಾರತಕ್ಕೆ ಇಲ್ಲಿ ಮಹತ್ವದ್ದಾಗಿದೆ ಅಂತ ಹೇಳಿ. ಎಸ್, ಸೊ ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಏನಂತಂದರೆ, ಸೊ ಭಾರತ ಇಲ್ಲಿ ವಿಷನ್ 247, ಸೊ ಇಲ್ಲಿ ಭಾರತ ಏನು ಅಂದ್ಕೊಂಡಿದೆ ಅಂತಂದರೆ 2047 ವೇಳೆಗೆ ಅಭಿವೃದ್ಧಿ ಹೊಂದಿದಂಥ ದೇಶ ಅಂತ ಹೇಳಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕಾಗಿದೆ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಗುರಿಗೆ ಈ ರೀತಿಯ ಒಂದು ತೈಲದ ಒಂದು ಅಸಮರ್ಪಕ ಪೂರೈಕೆ ಅನ್ನುವಂಥದ್ದು ಈ ಒಂದು ಗುರಿಗೆ ಇಲ್ಲಿ ಏನಾಗುತ್ತೆ ಪರಿಣಾಮವನ್ನು ಬೀರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಕಾಸ್ಟ್ ಇನ್ ಜೈಲ್. ಎಸ್, ಸೊ ಈ ಒಂದು ಟಾಪಿಕ್ ನಮಗೆ ಇರುವಂಥ ಕೀವರ್ಡ್ ಏನಂತಂದರೆ ಇಲ್ಲಿ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಇನ್ ಪ್ರಿಸನ್ಸ್. ಅಂದರೆ ಇಲ್ಲಿ ಕೈದಿಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಜಾತಿ ತಾರತಮ್ಯ, ಅಂದರೆ ಜೈಲುಗಳಲ್ಲಿ ಕೂಡ ಏನಾಗ್ತಾ ಇದೆ ಅಂತಾರೆ ಜಾತಿ ಆಧಾರಿತ ತಾರತಮ್ಯವನ್ನು ಈ ಕೈದಿಗಳ ಮಧ್ಯೆ ಮಾಡಲಾಗ್ತಾ ಇದೆ. ಸೊ ಇದರ ಕುರಿತು ಇವಾಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ಪ್ರಮುಖವಾದಂಥ ಒಂದು ಅಂಶಗಳನ್ನು ಇಲ್ಲಿ ಇದರ ಕುರಿತಾಗಿ ನೀಡಿದೆ. ಸೊ ಹೀಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಏನೆಲ್ಲ ಒಂದು ತೀರ್ಪನ್ನು ನೀಡಿದೆ ಅಂತ ಹೇಳಿ ನೋಡೋಣ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಇಲ್ಲಿ ಕೈದಿಗಳಿಗೂ ಕೂಡ ಘನತೆಯಿಂದ ಬದುಕುವ ಹಕ್ಕನ್ನು ಹೊಂದಿದ್ದಾರೆ ಅಂತ ಹೇಳುತ್ತೆ. ಹಾಗೆ ಇಲ್ಲಿ ಕೆಲಸದ ಒಂದು ಹಂಚಿಕೆಯನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಕೈದಿಗಳಿಗೆ ಸಪ್ರೇಟಾಗಿ ನೀಡ್ತಾ ಇದ್ದಾರೆ ಕೆಲಸದ ಹಂಚಿಕೆ, ಮತ್ತು ಅವರಿಗೆ ಪ್ರತ್ಯೇಕವಾದಂಥ ಕೊಠಡಿಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದನ್ನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಇಲ್ಲಿ ಇದು ಅಸಂವಿಧಾನಿಕ ಅಂತ ಹೇಳಿದೆ. ಹಾಗೆ ಇದೇ ರೀತಿಯ ಒಂದು ವ್ಯವಸ್ಥೆ ಅಂದರೆ ಹಲವಾರು ರಾಜ್ಯಗಳಲ್ಲಿ UP ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಮತ್ತು ಈ ಮಧ್ಯಪ್ರದೇಶ್ ಮತ್ತು ಕರ್ನಾಟಕದ ಹಲವಾರು ಒಂದು ಜೈಲುಗಳಲ್ಲಿ ಏನಿದೆ ಅಂತಂದರೆ ಒಂದು ಜೈಲು ಕೈಪಿಡಿ ಅಂತ ಹೇಳಿ ಬರುತ್ತೆ. ಓಕೆ, ಈ ಜೈಲು ಕೈಪಿಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಜಾತಿಯ ಆಧಾರಿತವಾಗಿ ಅವರಿಗೆ ಕೆಲಸದ ನಿರ್ವಹಣೆಯನ್ನು ಅಥವಾ ಇಲ್ಲಿ ಕೊಠಡಿಯ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಕ್ರಮವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಅಸಂವಿಧಾನಿಕ ಅಂತ ಹೇಳಿದೆ. ಹಾಗೆ ಇದರೊಟ್ಟಿಗೆ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಇದು ವಿಧಿ 14ರ ಒಂದು ಉಲ್ಲಂಘನೆ ಆಗುತ್ತೆ ಅಂತ ಹೇಳುತ್ತೆ. ಸೊ ವಿಧಿ 14 ಏನು ಹೇಳುತ್ತೆ ಅಂತಂದರೆ ನಮಗೆ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳುತ್ತೆ, ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಹಾಗೆ ಎಲ್ಲರಿಗೂ ಕೂಡ ಇಲ್ಲಿ ಸಮಾನ ರಕ್ಷಣೆಯನ್ನು ಕೂಡ ನೀಡಬೇಕಂತ ಹೇಳುತ್ತೆ. ಸೊ ಹೀಗಾಗಿ ಈ ರೀತಿಯ ಒಂದು ತಾರತಮ್ಯ ಅನ್ನುವಂಥದ್ದು ವಿಧಿ 14ರ ಉಲ್ಲಂಘನೆ ಆಗುತ್ತೆ. ಹಾಗೆ ಇಲ್ಲಿ ವಿಧಿ 15ರ ಒಂದು ಉಲ್ಲಂಘನೆಯೂ ಕೂಡ ಆಗತ್ತೆ ಅಂತ ಹೇಳುತ್ತೆ. ಹಾಗಿದ್ರೆ ಇಲ್ಲಿ ಆರ್ಟಿಕಲ್ 15 ಏನು ಹೇಳುತ್ತೆ ಅಂತಂದರೆ ಯಾವುದೇ ಜಾತಿ, ಜನಾಂಗ, ಧರ್ಮ, ಪ್ರಾದೇಶಿಕತೆ ಮತ್ತು ಭಾಷೆಯ ಆಧಾರದ ಮೇಲೆ ಇಲ್ಲಿ ತಾರತಮ್ಯವನ್ನು ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಹಾಗಿದ್ರೆ ಇಲ್ಲಿ ಕೈದಿಗಳು ಜೈಲುಗಳಲ್ಲಿ ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳನ್ನ ಅಥವಾ ಸವಾಲುಗಳನ್ನ ಇಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಓವರ್ ಕ್ರೌಡಿಂಗ್, ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಡಿಮೆ ಒಂದು ಸಂಖ್ಯೆಗಳಲ್ಲಿ ಹೆಚ್ಚಿನ ಒಂದು ಕೈದಿಗಳನ್ನ ಇಲ್ಲಿ ಅಂದರೆ ಈ ಒಂದು ಜೈಲುಗಳಲ್ಲಿ ಅವರನ್ನು ಬಂಧನವನ್ನು ಮಾಡಲಾಗ್ತಾ ಇದೆ. ಓವರ್ ಕ್ರೌಡಿಂಗ್ ಅನ್ನುವಂಥದ್ದು ಆಗ್ತಾ ಇದೆ. ಓವರ್ ಕ್ರೌಡಿಂಗ್ ಅಥವಾ ಕೈದಿಗಳ ದಟ್ಟಣೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಸುಮಾರು 117% ಏನಾಗಿದೆ ಅಂತಂದರೆ ಕೈದಿಗಳ ಸಂಖ್ಯೆ ಅನ್ನುವಂಥದ್ದು ಹೆಚ್ಚಾಗಿದೆ. ಓಕೆ, ಸೊ ಅಂದರೆ ಇಲ್ಲಿ 100 ಜನರು ಹಿಡಿಯುವಂಥ ಒಂದು ಜೈಲುಗಳಲ್ಲಿ 117 ಅಂದರೆ 17% ಏನಾಗಿದೆ ಅಂತಂದರೆ ಇಲ್ಲಿ ಕೈದಿಗಳನ್ನು ಇಲ್ಲಿ ತುಂಬಲಾಗ್ತಾ ಇದೆ. ಹಾಗೆ ಇಲ್ಲಿ ಇನ್ನೊಂದು ಪ್ರಮುಖ ಅಂಶ ಅಂತಂದರೆ ವಿಚಾರಣೆ ವಿಳಂಬವಾಗ್ತಾ ಇದೆ. ಸೊ ಹೀಗಾಗಿ ಜೈಲುಗಳಲ್ಲಿ ಈ ಒಂದು ಜನದಟ್ಟಣೆ ಅನ್ನುವಂಥದ್ದು ಹೆಚ್ಚಿಗೆ ಆಗ್ತಾ ಇದೆ. ಹಾಗೆ ಇಲ್ಲಿ
ವುಮನ್ ಪ್ರಿಸನ್ ಅಥವಾ ಮಹಿಳಾ ಕೈದಿಗಳಂತ ಬರ್ತಾರಲ್ವ, ಸೊ ಇವರಿಗೆ ಅಂತಂದರೆ ಯಾವುದೇ ರೀತಿಯ ಒಂದು ಮೂಲ ಸೌಕರ್ಯಗಳನ್ನ ಹೈಜಿನ್ಗೆ ಸಂಬಂಧಪಟ್ಟಂತೆ ಅವರಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇಲ್ಲ. ಸೊ ಇಲ್ಲಿ ಈ ಒಂದು ಕೈದಿಗಳ ಒಂದು ರಿಫಾರ್ಮ್ಗಾಗಿ ಅಥವಾ ಈ ಒಂದು ಕೈದಿ ಸುಧಾರಣೆಗಾಗಿ ಅಥವಾ ಈ ಪ್ರಿಸನ್ ರಿಫಾರ್ಮ್ಗಾಗಿ ಹಲವಾರು ಸಮಿತಿಗಳನ್ನ ನೇಮಕವನ್ನು ಮಾಡಲಾಗತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿರುವಂಥ ಒಂದಿಷ್ಟು ಕಮಿಟಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಜಸ್ಟಿಸ್ ಅಂದರೆ ನ್ಯಾಯಮೂರ್ತಿ ಮುಲ್ಲಾ ಕಮಿಟಿ ಅಂತ ಹೇಳಿ ಈ ಒಂದು ಕಮಿಟಿಯನ್ನು 1983ರಲ್ಲಿ ಫಾರ್ಮ್ ಮಾಡಲಾಗತ್ತೆ, 1983. ಸೊ ಈ ಒಂದು ಕಮಿಟಿ ಹಲವಾರು ಶಿಫಾರಸುಗಳನ್ನ ಮಾಡುತ್ತೆ. ಅದರಲ್ಲಿ ಪ್ರಮುಖವಾಗಿ ಇಲ್ಲಿ ಇದು ಏನು ಹೇಳುತ್ತೆ ಅಂತಂದರೆ, ಈ ಕೈದಿಗಳ ಒಂದು ಅಕೊಮೊಡೇಷನ್, ಅವರು ಇರುವಂಥ ಒಂದು ಉಳಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಏನಿರುತ್ತಲ್ವ ಅದನ್ನು ಸುಧಾರಣೆಯನ್ನು ಮಾಡಬೇಕಂತ ಹೇಳುತ್ತೆ, ಅಕೊಮೊಡೇಷನ್ನ ಸುಧಾರಣೆಯನ್ನು. ಹಾಗೆ ಸೆಕೆಂಡ್ ಒನ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಪಾರದರ್ಶಕತೆಯನ್ನು ಕಂಡುಕೊಳ್ಳಲಿಕ್ಕೆ, ಸೊ ಅಂದರೆ ಏನು ಮಾಡಲಾಗತ್ತೆ ಅಂದರೆ, ಸಾಮಾನ್ಯವಾಗಿ ಇಲ್ಲಿ ಯಾರಾದರೂ ಪ್ರಭಾವಿ ವ್ಯಕ್ತಿ ಏನಾದರೂ ಜೈಲುಗಳಿದ್ದರೆ ಅವರಿಗೆ ಏನು ಒಂದು ವಿಶೇಷವಾದ ಒಂದು ಟ್ರೀಟ್ಮೆಂಟನ್ನು ಅಥವಾ ಆತಿಥ್ಯವನ್ನು ನೀಡಲಾಗತ್ತೆ. ಸೊ ಇದರಲ್ಲಿ ಪಾರದರ್ಶಕತೆಯನ್ನು ತರಲಿಕ್ಕೆ ಏನು ಮಾಡಬೇಕಂತಂದರೆ, ಮಾಧ್ಯಮ ಮತ್ತು ಸಾರ್ವಜನಿಕರಿಗೆ ಈ ಒಂದು ಜೈಲುಗಳಲ್ಲಿ ಏನು ಮಾಡಬೇಕಂತಂದರೆ ಅವಕಾಶವನ್ನು ನೀಡಬೇಕಂತ ಹೇಳಿ ಈ ಒಂದು ಸಮಿತಿಯಲ್ಲಿ ಶಿಫಾರಸನ್ನು ಮಾಡುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಕಮಿಟಿ ಅಂತಂದರೆ ಇಲ್ಲಿ ನ್ಯಾಯಮೂರ್ತಿ ವಿ ಆರ್ ಕೃಷ್ಣ ಅಯ್ಯರ್ ಕಮಿಟಿ ಅಂತ ಹೇಳಿ ಬರುತ್ತೆ. ಸೊ ಇದು ಕೂಡ ಏನು ಮಾಡುತ್ತೆ ಅಂದರೆ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡುತ್ತೆ. ಸೊ ಇದು ವಿಶೇಷವಾಗಿ ಮಹಿಳಾ ಒಂದು ಕೈದಿಗಳನ್ನ ಗಮನದಲ್ಲಿಟ್ಟುಕೊಂಡು ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡುತ್ತೆ. ಸೊ ಅಂದರೆ ಇಲ್ಲಿ ಮಹಿಳಾ ಕೈದಿಗಳು ಇರುವಂಥ ಒಂದು ಜೈಲುಗಳಲ್ಲಿ ನಾವು ಮಹಿಳಾ ಪೊಲೀಸ್ ಅಧಿಕಾರಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಂತ ಹೇಳುತ್ತೆ. ಹಾಗೆ ಇಲ್ಲಿ ಮಹಿಳೆಯರಿಗೂ ಕೂಡ ಅಂದರೆ ಇನ್ನು ಏನು ಇಲ್ಲಿ ಅಪರಾಧವನ್ನು ಮಾಡಿ ಬಂದಿರ್ತಾರಲ್ವ ಅವರನ್ನು ಘನತೆಯಿಂದ ಬದುಕಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಕೂಡ ಸೊ ಈ ಒಂದು ಕಮಿಟಿ ಹೇಳುತ್ತೆ. ಅದರೊಟ್ಟಿಗೆ ಇಲ್ಲಿ ಇನ್ನೊಂದು ಕಮಿಟಿ ಕೂಡ ಬರುತ್ತೆ. ಓಕೆ, ನ್ಯಾಯಮೂರ್ತಿ ಅಮಿತ್ ರಾಯ್ ಪ್ಯಾನಲ್ ಅಂತ ಹೇಳಿ, ಅಮಿತ್ ರಾಯ್ ಕಮಿಟಿ. ಸೊ ಈ ಒಂದು ಕಮಿಟಿಯನ್ನು 2018ರಲ್ಲಿ ಫಾರ್ಮ್ ಮಾಡಲಾಗತ್ತೆ, 2018ನಲ್ಲಿ. ಸೊ ಇದು ನೀಡಿರುವಂಥ ಶಿಫಾರಸುಗಳನ್ನು ಏನಂತಂದರೆ ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳಿ. ಸೊ ಇದರ ಅರ್ಥ ಏನಂತಂದರೆ, ಏನು ಇವಾಗ ಪೆಂಡಿಂಗ್ ಕೇಸಸ್ಗಳಿದೆ ಅಲ್ವಾ, ಅಥವಾ ಇಲ್ಲಿ ಈ ಒಂದು ಜೈಲುಗಳಲ್ಲಿ ಓವರ್ ಕ್ರೌಡಿಂಗ್ ಆಗ್ತಾ ಇದೆ ಅಲ್ವಾ, ಇದನ್ನು ತಪ್ಪಿಸಲಿಕ್ಕೆ ಅಥವಾ ಇವರ ರಿಲೇಟೆಡ್ ಆಗಿರುವಂಥ ಪ್ರಕರಣ ವೇಗವಾಗಿ ಅಥವಾ ತ್ವರಿತವಾಗಿ ವಿಚಾರಣೆಯನ್ನು ಮಾಡಲಿಕ್ಕೆ ಇಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಸ್ಥಾಪನೆಯನ್ನು ಮಾಡಬೇಕಂತ ಕೂಡ ಹೇಳುತ್ತೆ. ಹಾಗೆ ಇಲ್ಲಿ ತನಿಖೆಯನ್ನು ಅಥವಾ ವಿಚಾರಣೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆಸಬೇಕಂತಲೂ ಕೂಡ ಸೊ ಈ ಒಂದು ಕಮಿಟಿ ಶಿಫಾರಸನ್ನು ಮಾಡುತ್ತೆ. ಎಸ್. ಸೊ ಇಲ್ಲಿ ಇತ್ತೀಚೆಗೆ ಒಂದು ಕಾಯ್ದೆಯನ್ನು ಪಾಸ್ ಮಾಡಲಾಗತ್ತೆ 2023ರಲ್ಲಿ. ಓಕೆ, ಸೊ ಆ ಒಂದು ಕಾಯ್ದೆ ಏನಂತಂದರೆ ಇಲ್ಲಿ ಪ್ರೊವಿಷನ್ ಆಫ್ ಮಾಡೆಲ್ ಪ್ರಿಸನರ್ಸ್ ಆ್ಯಕ್ಟ್ 2013 ಅಂತ ಹೇಳಿ. ಸೊ ಇದರಲ್ಲಿ ಹಲವಾರು ಒಂದು ಪ್ರೊವಿಷನ್ಗಳನ್ನ ಜಾರಿಗೆ ತರಲಾಗುತ್ತೆ. ಸೊ ಮೊದಲನೇ ಪ್ರೊವಿಷನ್ ಏನಂತಂದರೆ ಇಲ್ಲಿ ಲೀಗಲ್ ಏಡ್ ಟು ಪ್ರಿಸನರ್ಸ್, ಅಂದರೆ ಇಲ್ಲಿ ಕೈದಿಗಳು ಕೂಡ ಇಲ್ಲಿ ಒಂದು ಕಾನೂನಿನ ನೆರವನ್ನು ನೀಡುವಂಥ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದರೆ ಅದು ರಾಜ್ಯ ಸರ್ಕಾರಗಳದ್ದಾಗಿರುತ್ತೆ ಅಂತ ಹೇಳಿ ಈ ಒಂದು ಕಾಯ್ದೆಯಲ್ಲಿ ತರಲಾಗತ್ತೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟು ಕೈದಿಗಳಿಗೆ ಏನು ಮಾಡಲಾಗತ್ತೆ ಅಂದರೆ ಪೆರೋಲನ್ನು ಕೂಡ ನೀಡಲಾಗತ್ತೆ. ಓಕೆ, ಸೊ ಪೆರೋಲ್ ಅಂತಂದರೆ ಇವರನ್ನ ಏನು ಅಂತಂದರೆ ಒಂದಿಷ್ಟು ಕಂಡೀಷನ್ಗಳೊಂದಿಗೆ ಅಥವಾ ಅವರ ಒಂದು ಬಿಹೇವಿಯರನ್ನು ನೋಡಿ ಅಥವಾ ಅವರ ಒಂದು ವರ್ತನೆಯನ್ನು ಪರಿಗಣಿಸಿ ಏನು ಮಾಡಲಾಗತ್ತೆ ಅಂದರೆ ಅವರನ್ನು ಮುಂಚಿತವಾಗಿ ಏನು ಮಾಡಲಾಗತ್ತೆ ಇಲ್ಲಿ ಬಿಡುಗಡೆಯನ್ನು ಮಾಡಲಾಗತ್ತೆ. ದೆನ್ ಥರ್ಡ್ ಒನ್ ಇಲ್ಲಿ ಪರ್ಲಾಗ್ ಅಂತ ಹೇಳಿ ಬರುತ್ತೆ. ಸೊ ಇದೇನಂತಂದರೆ ಕೈದಿಗಳನ್ನ ಇಲ್ಲಿ ಅವರ ಒಂದು ಕುಟುಂಬಸ್ಥರಿಗೆ ಭೇಟಿಯಾಗಲಿಕ್ಕೆ ಇದರಲ್ಲಿ ಅವಕಾಶವನ್ನು ನೀಡಲಾಗತ್ತೆ. ಸೊ ಈ ರೀತಿಯ ಒಂದು ವ್ಯವಸ್ಥೆಗಳನ್ನ ಈ ಒಂದು ಕಾಯ್ದೆಯಲ್ಲಿ ತರಲಾಗತ್ತೆ. ನಾವು ಲೆಟ್ ಅಸ್ ಸಿ ದ ಪ್ರಿಲಿಮ್ಸ್ ಟಾಪಿಕ್. ಸೊ ದಿಸ್ ಈಸ್ ದ ಲೇಕ್ ಪ್ರೆಸ್ಪಾ ಅಂತ ಹೇಳಿ. ಸೊ ಈ ಒಂದು ಲೇಕ್ ಪ್ರೆಸ್ಪಾ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಯುರೋಪ್ನಲ್ಲಿ ಕಂಡುಬರುತ್ತೆ. ಅಂದರೆ ಇದು ಯುರೋಪ್ನಲ್ಲಿ ಕಂಡುಬರುವಂಥ ಅತಿ ಪುರಾತನವಾದಂಥ ಒಂದು ಟೆಕ್ಟೋನಿಕ್ ಸರೋವರ ಆಗಿದೆ.
ಎಸ್, ಸೊ ಈ ಒಂದು ಲೇಕ್ ಅನ್ನುವಂಥದ್ದು 2 ಸರೋವರಗಳಿಂದ ರಚಿತವಾಗಿರುವಂಥದ್ದು. ಅದರಲ್ಲಿ ಗ್ರೇಟ್ ಪ್ರಸ್ಪಾ ಲೇಕ್ ಅಂತ ಹೇಳಿ ಬರುತ್ತೆ, ಹಾಗೆ ಲಿಟಲ್ ಪ್ರಸ್ಪಾ ಲೇಕ್ ಅಂತ ಹೇಳಿ ಬರುತ್ತೆ. ಈ ಎರಡೂ ಸೇರಿ ಈ ಲೇಕ್ ಪ್ರಸ್ಪಾ ಅನ್ನುವಂಥದ್ದು ರೂಪುಗೊಂಡಿರುವಂಥದ್ದು. ಸೊ ಹಾಗೆ ಈ ಒಂದು ಲೇಕ್ ಅನ್ನುವಂಥದ್ದು 3 ಇಲ್ಲಿ ಭೌಗೋಳಿಕ ದ್ರವ್ಯರಾಶಿಗಳ ಒಂದು ಜಂಕ್ಷನಲ್ಲಿ ಕಂಡುಬರುತ್ತೆ. ಹಾಗಿದ್ರೆ ಅವು ಯಾವೆಲ್ಲ ಜಂಕ್ಷನ್ಗಳಂತಂದರೆ ಇಲ್ಲಿ ಗ್ರಾನೈಟ್ ಮತ್ತು ಕಾರ್ಸ್ಟಿಕ್ ಅಂತ ಹೇಳಿ ಬರುತ್ತೆ. ಕಾರ್ಸ್ಟಿಕ್ ಮತ್ತು ಈ ಸುವಾಗೋರಾ ಅನ್ನುವಂಥ 3 ಜಂಕ್ಷನ್ಗಳ ನಡುವೆ ಈ ಒಂದು ಲೇಕ್ ಅನ್ನುವಂಥದ್ದು ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಬರ್ನಾರ್ಡ್ ಸ್ಟಾರ್ ಅಂತ ಹೇಳಿ ಬರುತ್ತೆ. ಸೊ ಇಟ್ ಈಸ್ ದ ರೆಡ್ ಡ್ವಾರ್ಫ್, ಅಂದರೆ ಕುಬ್ಜವಾಗಿರುವಂಥ ಒಂದು ನಕ್ಷತ್ರವಾಗಿ ಇದು ಕಂಡುಬರುತ್ತೆ. ಸೊ ದಿಸ್ ಇಸ್ ದ ಸ್ಮಾಲೆಸ್ಟ್ ಟೈಪ್ ಆಫ್ ರೆಗ್ಯುಲರ್ ಸ್ಟಾರ್, ಅಂದರೆ ಸಾಮಾನ್ಯವಾಗಿ ಕಂಡುಬರುವಂಥ ಏನು ನಕ್ಷತ್ರಗಳಿರುತ್ತಲ್ವ ಅವುಗಳನ್ನ ಅತಿ ಒಂದು ಚಿಕ್ಕದಾಗಿರುವಂಥ ಸ್ಮಾಲೆಸ್ಟ್, ಅತಿ ಚಿಕ್ಕ ಒಂದು ನಕ್ಷತ್ರವಾಗಿ ಇದು ಕಂಡುಬರುತ್ತೆ. ಹಾಗೆ ಸೂರ್ಯನಿಂದ ಹೊರಹೊಮ್ಮುವಂಥ ವಿಕಿರಣಗಳಿಗಿಂತ ಇದೇನಾಗುತ್ತೆ ಅಂದರೆ ಕಡಿಮೆ ಒಂದು ಲ್ಯೂಮಿನಸ್ಸನ್ನು ಇದು ಹೊಂದಿರುತ್ತೆ. ಹಾಗೆ ಇಟ್ ಇಸ್ ದ ಕ್ಲೋಸೆಸ್ಟ್ ಸ್ಟಾರ್ ಆ್ಯಂಡ್ ಆರ್ಬಿಟ್ಸ್ ವಿತ್ ದ ಅದರ್ ಸ್ಟಾರ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಸೊ ಅಂದರೆ ಈ ಒಂದು ನಮ್ಮ ಸೌರ ವ್ಯವಸ್ಥೆಯಲ್ಲಿ ಅತಿ ಸಮೀಪದಲ್ಲಿರುವಂತಹ ಒಂದು ನಕ್ಷತ್ರವಾಗಿದೆ. ಹಾಗೆ ಇದು ಇದರ ಒಂದು ನಕ್ಷತ್ರಗಳನ್ನ ಕೂಡ ಏನು ಮಾಡುತ್ತೆ ಅಂದರೆ ಆರ್ಬಿಟನ್ನು ಮಾಡುತ್ತೆ, ಪ್ರದಕ್ಷಿಣೆಯನ್ನು ಹಾಕುತ್ತೆ. ಸೊ ಹಾಗೆ ಇದು ಒಟ್ಟಾರೆ ಅಂದರೆ ಸೂರ್ಯನ ಅಂದರೆ ಇಲ್ಲಿ ಒಟ್ಟಾರೆ ದ್ರವ್ಯರಾಶಿಯಲ್ಲಿ ಕೇವಲ ಇದು 16% ಹೊಂದಿದೆ. ಹಾಗೆ ಡಯಾಮೀಟರ್ ಅಂದರೆ ವ್ಯಾಸದಲ್ಲಿ ಇದು ಕೇವಲ ಸೂರ್ಯನ ಒಂದು 90% ವ್ಯಾಸವನ್ನು ಈ ಒಂದು ಬರ್ನಾರ್ಡ್ ಸ್ಟಾರ್ ಅನ್ನುವಂಥದ್ದು ಹೊಂದಿದೆ. ಹಾಗೆ ದ ಏಜ್ ಈಸ್ ಮೋರ್ ದ್ಯಾನ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಸನ್. ಸೊ ಅಂದರೆ ಇದು ಸೂರ್ಯನಿಗಿಂತ 2 ಪಟ್ಟು ಏನಿದೆ ಅಂತಂದರೆ ಹಳೆಯದಾಗಿರುವಂಥ ಒಂದು ನಕ್ಷತ್ರವಾಗಿರುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಈ ಒಂದು ಕಮಿಟಿಯನ್ನು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಅಥವಾ ಒಂದು ತಿಳುವಳಿಕೆ ಒಪ್ಪಂದದ ಮೂಲಕ ಇಲ್ಲಿ ಅಂದರೆ ಯಾರ ನಡುವೆ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತು RBI ನಡುವಿನ ಒಂದು ಒಪ್ಪಂದದ ಮೂಲಕ ಇದನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ. ಯಾವ ಒಂದು ಉದ್ದೇಶಕ್ಕಾಗತ್ತೆ ಅಂದರೆ ನ್ಯೂ ಇನ್ಫ್ಲೇಷನ್ ಟಾರ್ಗೆಟ್ ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್, ಒಂದು ಹಣದುಬ್ಬರದ ಮಿತಿಯನ್ನು ಅಥವಾ ಗುರಿಯನ್ನು ಇದು ಸೆಟಪ್ ಮಾಡಲಿಕ್ಕೆ ಈ ಒಂದು ಕಮಿಟಿಯನ್ನು ರಚನೆಯನ್ನು ಮಾಡಲಾಗತ್ತೆ. ಎಸ್, ಸೊ ಈ ಹಿಂದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ಅಂತ ಹೇಳಿರುತ್ತೆ. ಇದನ್ನು ಅಮೆಂಡ್ಮೆಂಟ್ ಮಾಡುವ ಮೂಲಕ ದ ಫೈನಾನ್ಸ್ ಆ್ಯಕ್ಟ್ 2016 ಏನು ಮಾಡುತ್ತೆ ಅಂತಂದರೆ ಇದಕ್ಕೆ ಒಂದು ಶಾಸನಾತ್ಮಕ ಸ್ಥಾನಮಾನವನ್ನು ನೀಡುತ್ತೆ. ಎಸ್, ಸೊ ಇಲ್ಲಿ RBI ಆ್ಯಕ್ಟ್ 1934 ಸೆಕ್ಷನ್ 45ZB ಈ ಒಂದು ಸೆಕ್ಷನ್ ಅಡಿಯಲ್ಲಿ ಇದನ್ನು ರಚಿಸುವಂಥ ಅಧಿಕಾರ ಯಾರಿಗಿರುತ್ತೆ ಅಂತಂದರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಹಾಗೆ ಈ ಒಂದು ಕಮಿಟಿಯಲ್ಲಿ 6 ಜನ ಸದಸ್ಯರು ಕೂಡ ಇರ್ತಾರೆ. ಸೊ ಇದರ ಒಂದು ಕರ್ತವ್ಯ ಏನಂತಂದರೆ ಇದು ಫಿಕ್ಸ್ಡ್ ದಿ ಬೆಂಚ್ ಮಾರ್ಕ್ ಪಾಲಿಸಿ ರೇಟ್ ಅಂದರೆ ರೆಪೋ ರೇಟ್ ಅಂತ ಏನು ಕರಿತೀವಲ್ವಾ, ಅಂದರೆ ಇಲ್ಲಿ RBI ಏನು ಮಾಡುತ್ತೆ, ಇಲ್ಲಿ ಬ್ಯಾಂಕುಗಳಿಗೆ ಸಾಲವನ್ನು ನೀಡುತ್ತೆ. ಓಕೆ, ಈ ಸಾಲವನ್ನು ಯಾವ ದರದಲ್ಲಿ ನೀಡಬೇಕು ಅನ್ನುವಂಥದ್ದನ್ನು ಯಾರು ಡಿಸೈಡ್ ಮಾಡ್ತಾರೆ ಅಂತಂದರೆ ಇಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿಯವರು ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ಇಲ್ಲಿ ಇನ್ಫ್ಲೇಷನ್ ಟಾರ್ಗೆಟನ್ನು ಅಂದರೆ ಹಣದುಬ್ಬರದ ಒಂದು ಮಿತಿಯನ್ನು ಕೂಡ ಇವರೇ ಸೆಟಪ್ ಮಾಡ್ತಾರೆ. ಸೊ ಅದನ್ನು ನಾವಿಲ್ಲಿ 4+R-2 ಅಂತ ಕರಿತೀವಿ. ಸೊ ಅಂದರೆ ಇಲ್ಲಿ ಮಿನಿಮಮ್ ಮಿತಿ ಎನ್ನುವಂಥದ್ದು, ಸೊ ಇಲ್ಲಿ 4-2 ಮಾಡಿದರೆ 2 ಬರುತ್ತೆ, ದೆನ್ ಇದಕ್ಕೆ 4+2 ಮಾಡಿದರೆ 6 ಬರುತ್ತೆ. ಸೊ ಅಂದರೆ 2 to 6 ನಡುವೆ ಏನಿರಬೇಕಂತಂದರೆ ಹಣದುಬ್ಬರದ ಮಿತಿ ಇರಬೇಕಂತ ಹೇಳಿ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯವರು ನಿರ್ಧಾರವನ್ನು ಮಾಡ್ತಾರೆ. ಹಾಗೆ ಇದು ಕೈಗೊಳ್ಳುವಂಥ ನಿರ್ಧಾರಗಳು ಯಾವ ರೀತಿ ಇರುತ್ತೆ ಅಂತಂದರೆ ಇದು RBI ಮೇಲೆ ಬಂಧಿತವಾಗಿರುತ್ತೆ, ಬೈಂಡಿಂಗ್ ಇರುತ್ತೆ. ಅಂದರೆ ಇದು ಕೈಗೊಳ್ಳುವಂಥ ನಿರ್ಧಾರಕ್ಕೆ RBI ಒಪ್ಪಿಕೊಳ್ಳಲೇಬೇಕಾಗತ್ತೆ. ಸೊ ಈ ರೀತಿ ಒಂದು ಡಿಸಿಷನ್ನ ಇದು ಕೈಗೊಳ್ಳುತ್ತೆ.